ಎರಡು ಬ್ಲಾಗ್ಸ್ ಚಾನಲ್ ಅವರು ನಿಮ್ಮ ಚಾನಲ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನನ್ನ ಬ್ಲಾಗ್ಸಲ್ಲಿ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ. DM ಗಳು ಸ್ಟಾರ್ಟ್ ಆದವು. ಅಕ್ಕ ಯೂಟ್ಯೂಬ್ಗೆ ಹಾಕಿಲ್ಲ ಈ ಸತಿ, ಯೂಟ್ಯೂಬ್ ಬ್ಲಾಗಲ್ಲಿ ಸ್ಯಾರಿ ತೋರಿಸಿಲ್ಲ, ಯೂಟ್ಯೂಬರ್ಸ್ಗೂ ಹಾಕಿ ನಮ್ಮ ಹತ್ರ ಇನ್ಸ್ಟಾ ಪೇಜ್ ಇಲ್ಲ ಅಂತ ತುಂಬ ಮೆಸೇಜಸ್ ಸ್ಟಾರ್ಟ್ ಆಗೋಯ್ತು. ನೀವು ತೊಗೊಂಡು ನನ್ನ ಸ್ಯಾರಿ ಕ್ವಾಲಿಟಿ ನೋಡಿದರೆ ಅಷ್ಟೇ ಮಾತಾಡಬೇಕು. ಸೊ ಇಲ್ಲಾಂದರೆ ಮಾತಾಡೋಕ್ಕೆ ಹೋಗ್ಬಿಡಿ. ಇದು 4 ಜಾಯ್ನಿಂಗ್ ಮಾಡಿಸಿದ್ರೆ ವಿತ್ ನಿಮಗೆ ಐಡಿನೂ ಸಿಗುತ್ತೆ ಮತ್ತು ಲೇಡೀಸ್ಗೆ ಯೂಸ್ ಆಗುವಂಥ ಫ್ರೀ ಗಿಫ್ಟ್ ಸಿಗುತ್ತೆ. ಅದು ಅಂಥ ಇಂಥ ಗಿಫ್ಟ್ ಅಲ್ಲ, ಲೇಡೀಸ್ಗೆ ಯೂಸ್ ಆಗುವಂಥ ಗಿಫ್ಟೇನೆ. ಇವತ್ತು ಅವ್ರ ಮನೆಗೆ ಹೋಗಿ ನೀವು ಯಾಕೆ ಬರ್ತಿಲ್ಲ, ಎಷ್ಟು ಬಿಸಿ ಇದ್ರೂ ಬರಬೇಕು ನೀವು ಅಂತ ಕರ್ಕೊಂಬಂದೆ ನಾನು. ಇದು ಪ್ಯೂರ್ ಜಾರ್ಜೆಟ್ ಸ್ಯಾರಿ, ನಿಮಗೆ ನೋಡ್ಬೋದು ಸೆರಗು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ತುಂಬ ರಿಚ್ ಲುಕ್ ಕೊಡುತ್ತೆ. ಆ್ಯಕ್ಚುಲಿ ಒಬ್ಬ ಕಿರಿ ಮಗ 10th, ಅತ್ತೆ ಮಗ ಒಬ್ಬರು ಕಾಲೇಜ್ಗೆ ಹೋಗಿದ್ದಾರೆ. ನೀವು ಹೇಳ್ತಿದ್ದ ರೂಪತೆಗೆ ಚಿಕ್ಕ ಮಕ್ಳು ಇರ್ಬೋದು ಅಂತ, ಇಲ್ಲ ಅವ್ರ ಮಕ್ಳು ದೊಡ್ಡವರು ಆಲ್ರೆಡಿ. ಸೊ ನಾನು ಇವಾಗ ಆಲ್ಮೋಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲ ಸ್ಯಾರಿನೂ ಕಲರ್ ಓಪನ್ ಮಾಡಿ ತೋರಿಸಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ವಿತ್ ಕವರ್ ಮೇಲೇ ತೋರಿಸ್ತೀನಿ ಸ್ಯಾರೀಸ್ ಎಲ್ಲ. ಬೇರೆ ವ್ಲಾಗ್ಸ್ ಚಾನಲ್ ಅವರು, ಸೊ ನನ್ನ ಹೆಸರು ಹೇಳಿ ಅವ್ರನ್ನ ಪ್ರಮೋಟ್ ಮಾಡೋದಕ್ಕೆಲ್ಲ ಇಷ್ಟಪಡಲ್ಲ. ಇದು ಬಂದ್ಬಿಟ್ಟು AV ಡಿಜಿಟಲ್ ಪ್ರಿಂಟ್ ಬರುತ್ತೆ. ಯಾವುದೇ ಕಾರಣಕ್ಕೂ 2000% ಯಾವುದೇ ಪ್ರಿಂಟ್ ಕೂಡ ಶೇಡ್ ಆಗಲ್ಲ ಇದರಲ್ಲಿ. AV ಡಿಜಿಟಲ್ ಪ್ರಿಂಟ್ ಕಲಂಕಾರಿ ಸ್ಯಾರಿ ಫಾರ್ ದ ಫಸ್ಟ್ ಟೈಮ್ ಹಾಕ್ಸಿರೋದು ನನ್ನ ಪೇಜಲ್ಲಿ. ಮೈಸೂರು ಸಿಲ್ಕ್ದು ಫಸ್ಟ್ ಕಾಪಿ ಸ್ಯಾರೀಸ್ ಬರುತ್ತಲ್ಲ, ಸೇಮ್ ಸ್ಯಾರಿ ಇದು ಫಸ್ಟ್ ಟೈಮ್ ನಾನು ಹಾಕ್ಸಿರೋದು ನನ್ನ ಪೇಜಲ್ಲಿ. ಸ್ಯಾರಿ ಫುಲ್ಲು ಪೀಕಾಕ್ ಬಾರ್ಡರ್ ಬರುತ್ತೆ ವಿತ್ 3 ಲೈನ್ಸ್ ಜರಿ ಬರುತ್ತೆ. ಇದು ಬಂದ್ಬಿಟ್ಟು ಗೋಲ್ಡನ್ ಜರಿ, ಅಂದರೆ 1250 rupees ಆಗುತ್ತೆ. ಇದು ಸಿಂಗಲ್ ಸ್ಯಾರಿ. ಬಟ್ ನೀವು 2 ಸ್ಯಾರಿ ಪರ್ಚೇಸ್ ಮಾಡ್ತೀರಾ ಅಂದರೆ 2300 ರೂಪಾಯಿ ಕೊಡ್ತಿದ್ದೀನಿ. ಅಂದರೆ 200 ರೂಪಾಯಿ ಡಿಸ್ಕೌಂಟ್ ಮಾಡಿ ಫ್ರೀ ಶಿಪ್ಪಿಂಗ್, ವಿತ್ ಫ್ರೀ ಶಿಪ್ಪಿಂಗ್. ಈ ಸತಿ ಹೊಸದಾಗಿ ಆ್ಯಡ್ ಮಾಡ್ತಿರೋ ಕಲರ್ ಆರೆಂಜ್ಗೆ ಆಫ್ ವೈಟು, ಸೂಪರ್ ಅಂದರೆ ಸೂಪರ್ ಕಲರ್ ಕಾಂಬಿನೇಷನು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ, ಸೂಪರ್ ಆಗೈತೆ ಸ್ಯಾರಿ. ಫುಲ್ಲು ಲೈಟ್ ಬೆಳಕಿಗೋದಕ್ಕೂ ಫುಲ್ ಬ್ರೈಟಾಗಿ ಕಾಣಿಸ್ತೈತೆ. ಯೂಟ್ಯೂಬಲ್ಲಿ ನಾನು ಹೋಲ್ಸೇಲಿಗೆ ಸ್ಯಾರಿ ಕೊಡ್ತೀನಿ ಅಂತ ಹೇಳಿ 1 ತಿಂಗಳು ಆಗಿಲ್ಲ, ಇನ್ನು 19 ಜನ ಸ್ಯಾರಿ ಪರ್ಚೇಸ್ ಮಾಡಿದ್ರು. ಸೊ ಇನ್ಮೇಲೆ ಅತ್ತೆ ವಿಡಿಯೋದಲ್ಲಿ ಕಾಣಿಸ್ಕೊತಾರೆ, ಕಂಪಲ್ಸರಿ ಕಾಣಿಸ್ಕೊತಿರೋ ತಾನೇ ಅತ್ತೆ ಬರ್ತಾ ಇರ್ತಾರೆ ಅತ್ತೆ ಮನೆಗೆ. ಮನೆಗೆ ಹೋಗಿದ ತಕ್ಷಣ ಸರ್ಪ್ರೈಸಾಗಿ ಹೋದೆ ನಾನು ಇವತ್ತು, ಹೇಳೋದೇ ಬೇಡ ಅಂತ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ, ರಾಘವೇಂದ್ರ ರಾಯರ ಮಠಕ್ಕೆ ಹೋಗಬೇಕಿತ್ತು. ಬಟ್ ಬೆಳಗ್ಗೆಯಿಂದ ತುಂಬಾ ಜನ ಮನೆಯಲ್ಲಿ ಸ್ಯಾರಿ ನೋಡೋದಕ್ಕೆ. ಆ್ಯಂಡ್ ಗುರುವಾರ ಅಂದ್ಬಿಟ್ಟು ತುಂಬ ಜನ ಹೆಣ್ಮಕ್ಳು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಮನೆಗೆ ಇವತ್ತೇ ಬರ್ತೀವಿ, ಇವತ್ತೇ ತೊಗೊಂಡು ನಮ್ಮ ಮನೆಗೆ ಹೋಗಬೇಕು ಅಂತೆಲ್ಲ ಹೇಳಿದರು. ಸೊ ಹಂಗಾಗಿ ಒಂದು 3 ಜನ ಇವತ್ತು ತೊಗೊಂಡೋಗಿದ್ದು. ನನಗೆ ಟೈಮೇ ಸಾಕಾಗಲಿಲ್ಲ. ಇವಾಗ ನೋಡಿ ಎಷ್ಟೊತ್ತಾಯಿತು, ಸಾಯಂಕಾಲ ಆಗೋಯ್ತು, ಆಲ್ಮೋಸ್ಟ್ ರಾತ್ರಿ. ಇದು ಒಂದು 7 ಗಂಟೆ ಹತ್ತತ್ರ ನಾನು ಪೂಜೆ ಮಾಡ್ತಾ ಇರ್ತೀನಿ. ಬಿಕಾಸ್ ಇಲ್ಲಿ ಬೇಗ ಪೂಜೆ ಮಾಡಿಬಿಟ್ಟು ರಾಯರ ಮಠಕ್ಕೆ ಹೋಗೋಣ, ರಾಘವೇಂದ್ರ ಮಠಕ್ಕೆ ಹೋಗೋಣ, ಅಲ್ಲಿ ತೇರು ಎಳೆಯೋದಕ್ಕೆ ಟೈಮ್ ಆಗುತ್ತೆ ಅಂತ ಬೇಗ ಪೂಜೆ ಮಾಡ್ಕೋತಾ ಇದ್ದೀನಿ ನಾನು. ನನಗೆ ರಾಯರಿಗೆ ಕೊಡೋದಕ್ಕೆ ಪೂಜೆಗೆ ಟೈಮು ಇಲ್ಲದೇ ಇರೋಷ್ಟು ಬ್ಯುಸಿ ಆಗಿಬಿಟ್ಟಿಲ್ಲ ನಾನು. ಬಟ್ ಆದರೆ ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಅಂತ, ಕೆಲಸದಲ್ಲೇ ರಾಯರನ್ನ ನೋಡಬೇಕು. ನಾನು ಯಾವಾಗಲೂ ಕೂಡ ಯಾರಾದರೂ ಮನೆಗೆ ಸೀರೆ ತಗೊಳ್ಳೋರು ಬಂದರೆ ರಾಯರ ಮುಂಭಾಗದಲ್ಲೇನೆ ಕೂತ್ಕೊಂಡು ಸೀರೆನ ತೋರಿಸೋದು. ಸೊ ಇಷ್ಟೊಂದು ಸತಿ ಅನ್ಕೋತಾ ಇದ್ದೆ, ಇವರು ಹೊರಟ್ರೆ ನಾನು ಬೇಗ ಪೂಜೆ ಮಾಡ್ಕೋಬೋದು ಅಂತ. ಸ್ಟಿಲ್ ಲೇಟೇ ಆಗೋಯ್ತು, ಏನು ಮಾಡೋದು. ಆದರೂ ಕೂಡ ಅವರೆಲ್ಲರಿಗೂ ಬಟ್ಟೆ ಎಲ್ಲ ತೋರಿಸ್ಬಿಟ್ಟು ಸೀರೆ ಎಲ್ಲ ತೊಗೊಂಡೋಗಿ ಆದಮೇಲೆ ನಾನು ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಜಸ್ಟ್ ಇನ್ಸ್ಟಾಗ್ರಾಮಿಗೆ ಮಾಡ್ಕೋತಾ ಇದ್ದೆ. ತಿರ್ಗಾ ಒಬ್ಬರು ಬಂದರು ಒಂದು 4 ಅಷ್ಟರಲ್ಲಿ. ಸೊ ಅವ್ರದ್ದು ಸ್ವಲ್ಪ ಲೇಟ್ ಆಗೋಯ್ತು ಸ್ಯಾರಿ ಸೆಲೆಕ್ಷನ್, ಬಿಕಾಸ್ ಅವ್ರದ್ದು 33 ಸ್ಯಾರಿ ತೊಗೊಂಡಿದ್ದು. ಸೊ ಹಾಗಾಗಿ ಅವ್ರದಕ್ಕೆಲ್ಲ ತೊಗೊಂಡು ಬಿಲ್ಲೆಲ್ಲ ಹಾಕಿ ಎಲ್ಲನೂ ಹೇಳ್ಕೊಟ್ಟು ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಕಳಿಸಿದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು. ಸ್ಟಿಲ್ ಲೇಟ್ ಆದರೂ ಪರವಾಗಿಲ್ಲ, ನಮಗೆ ಈ ಟೈಮ್ಗೆ ಹೋದ್ರೇ ತುಪ್ಪದ ದೀಪ ಹಚ್ಚಕ್ಕಾಗಲಿ, ರಾಯರದು ತೇರೆಲ್ಲ ಎಳಿತಿರ್ತಾರೆ, ಅದಕ್ಕೆಲ್ಲ ಸರಿ ಆಗುತ್ತೆ ಅಂದ್ಕೊಂಡು ಹೋದ್ವಿ. ಅಲ್ಲೂ ತುಪ್ಪದ ದೀಪ ಎಲ್ಲ ಹಚ್ಚಿ ರಾಯರ ದರ್ಶನ ಎಲ್ಲ ಮಾಡಿಕೊಂಡು 3 ಸುತ್ತು ಪ್ರದಕ್ಷಿಣೆ ರಾಯರಿಗೆ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಡೋಣ ಅಂತ ಈಚೆ ಬಂದ್ವಿ. ಒಬ್ರು ಸಿಕ್ಕಿ ಮಾತಾಡ್ಸಿದ್ರು, ಗುರ್ತಿಡ್ದು ಅವರೇ ಭುಜದಿಂದ ಕರೆದು, ಪಿಕ್ಕುಮ್ಮ ಎಲ್ಲಿ, ಪಾಪ ಹೆಂಗಿದ್ದಾನೆ, ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ, ಪಿಕ್ಕುಮ್ಮ ಅಂದರೆ ಇಷ್ಟ ನನಗೆ ಅಂತೆಲ್ಲ ಮಾತಾಡ್ಸಿದ್ರು. ಏನು ನನ್ನ ಮಗಳಿನೇ ಎಲ್ಲರಿಗೂ ಇಷ್ಟ ಆಗ್ತಾಳೆ, ನಾನು ಇಷ್ಟ ಆಗಲ್ವ ಅನ್ಸುತ್ತೋ ಒಂದೊಂದ್ಸತಿ. ಸ್ಟಿಲ್ ಅವಳು ಕಂಡ್ರೆ ಎಷ್ಟು ಜನ ಇಷ್ಟಪಡ್ತಾರೆ ಗೊತ್ತಾ, ತುಂಬ ಇಷ್ಟ ಆಗುತ್ತೆ ನನಗಂತೂ ಕೇಳೋಕ್ಕೆ. ಇಷ್ಟು ಜನ ಬಿಸ್ನೆಸ್ ವಾಟ್ಸಪ್ ಮೆಸೇಜಲ್ಲಿ ಹೇಳಿದಾರೋ, ಪಿಕ್ಕುಮ್ಮ ಅಂದರೆ ಇಷ್ಟ, ಕೇಳಿದೆ ಅಂತ ಹೇಳಿ ಅಂತ. ತುಂಬ ಖುಷಿ ಆಗುತ್ತೆ ನನಗಂತೂ. ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಮಧ್ಯಾಹ್ನ ಟೈಮ್ ಬಂದಿದ್ರೆ ರಾಯರ ಪ್ರಸಾದ ಸಿಗ್ತಾ ಇತ್ತು, ತೇರು ಎಳೆಯೋದ್ರೆ ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಸಿಗುತ್ತೆ ಒಂದು ಸಿಗಲ್ಲ. ಇವಾಗ ಕಣ್ಣು ತುಂಬ ರಾಯರದು ತೇರೆಲ್ಲ ಎಳೆಯೋದು ನೋಡಿ ಅದಾದಮೇಲೆ ಮನೆ ಕಡೆ ಹೊರಟ್ವಿ. ಸ್ವಲ್ಪ ಟೈಮೇ ಆಗಿತ್ತು, ಆಲ್ಮೋಸ್ಟ್ ಒಂದು 8:45 ಆಗೋಗ್ಬಿಟ್ಟಿತ್ತು ಟೈಮ್ ಇವತ್ತು. ಅಲ್ಲಿಂದ ಹೊರಟಾಗ್ಲೇನೆ ದೇವಸ್ಥಾನದಿಂದ. ಜಸ್ಟ್ ಇವತ್ತಿನ ವಿಡಿಯೋ ಇಷ್ಟೇ ಮಾಡ್ಕೊಳಕ್ಕಾಗಿದ್ದು, ನೆಕ್ಸ್ಟ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು 2 ದಿವಸದ ವ್ಲಾಗ್ನ ಮರ್ಜ್ ಮಾಡಿಬಿಟ್ಟು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು.
ಜಸ್ಟ್ ಬಿಕಾಸ್ ಸ್ಯಾರಿ ಕಲೆಕ್ಷನ್ನ ತೋರಿಸಿ ಯೂಟ್ಯೂಬಲ್ಲಿ ತೋರಿಸಿಲ್ಲ, ನೀವು ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಸೋಲ್ಡ್ ಔಟ್ ಅಂತ ಹಾಕ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು, ಸೊ ಹಾಗಾಗಿ ಸ್ಯಾರಿ ಕಲೆಕ್ಷನ್ ವೀಡಿಯೋನ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಶುಕ್ರವಾರಕ್ಕೆ ನೆಕ್ಸ್ಟ್ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಸೊ ಅದ್ರ ವಿಡಿಯೋ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ಲಾಸ್ಟ್ವರೆಗೂ ನೋಡಿ, ಕಲೆಕ್ಷನ್ಸ್ನ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಲಾಸ್ಟಲ್ಲಿ ಸ್ಯಾರಿ ಆಫರಲ್ಲಿ ಇರೋದು ಕೂಡ ಹೇಳಿದ್ದೀನಿ. ಆ್ಯಂಡ್ ಪ್ರತಿ ವಾರ ಮಠಕ್ಕೆ ಹೋದಾಗಲೂ ಕೂಡ ರಾಯರ ದರ್ಶನನ ಮಿಸ್ ಮಾಡದೆ ತೋರಿಸ್ತೀನಿ, ರಾಯರ ಅಲಂಕಾರ ಹೇಗಿತ್ತು ಅಂತ. ಇವತ್ತು ಕೂಡ ಸ್ವಲ್ಪ ಝೂಮ್ ಹಾಕಿ ತೋರಿಸಿದ್ದೀನಿ, ಬಟ್ ತುಂಬ ಜನ ಇದ್ದರು. ಒಬ್ಬರು ಹಿಂದೆ ಒಬ್ಬರು ಬರ್ತಾನೆ ಇದ್ದಿದ್ದರಿಂದ ರಾಯರು ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ತುಂಬ ಹೊತ್ತು ನಿಂತ್ಕೊಂಡೆ, ಬಟ್ ಸ್ಟಿಲ್ ಎಷ್ಟಾಯಿತು ಅಷ್ಟೇ ತೋರಿಸಿದ್ದೀನಿ. ಕಣ್ಣು ತುಂಬ ನೋಡ್ಕೊಬಿಡಿ ರಾಘವೇಂದ್ರ ರಾಯರ್ನ. ಹಾಯ್ ಎಲ್ಲರಿಗೂ, 2 ದಿವಸದ ಬ್ಲಾಗ್ನ ನಾನು ಒಟ್ಟಿಗೆ ಮರ್ಜ್ ಮಾಡಿ ಹಾಕ್ತಾ ಇದ್ದೀನಿ. ನೆನ್ನೆದು ಗುರುವಾರದ ಬ್ಲಾಗ್ ಬೇರೆ, ಇದು ಅದ್ರ ಬೆಳಗಿನ ಬ್ಲಾಗು. ಆಕ್ಚುಲಿ ಗುರುವಾರದ ಬ್ಲಾಗಲ್ಲಿ ನನಗೆ ಸ್ಯಾರೀಸ್ ಯಾರ್ದು ತೋರ್ಸಕ್ ಆಗಿರ್ಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಸ್ಯಾರಿ ಪೋಸ್ಟ್ ಆಗ್ಬಿಟ್ಟಿತ್ತು, 1-2 ಡೇಸ್ ಗ್ಯಾಪ್ ಆಗೋಯ್ತು. ಜಸ್ಟ್ ಬಿಕಾಸ್ ಮನೆಗೆ ಸ್ಯಾರಿನ ಬಂದು ನೋಡೋರು ತುಂಬಾ ಜನ ಆಗೋದ್ರು, ಸೇಲು ಆಗೋಯ್ತು. ಅಂಡ್ ಇನ್ನೊಂದು ಅದ್ರ ಮಧ್ಯೆ ಬಿಡುವು ಸಿಗ್ಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಹಂಗಾಗಿ 2 ದಿವಸ ಕಂಟಿನ್ಯೂಸ್ಲಿ ಗ್ಯಾಪ್ ಆಗೋಯ್ತು. ಸೊ ಬುಧವಾರ ವಿಡಿಯೋ ಮಾಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣನೇ ಗಳು ಸ್ಟಾರ್ಟ್ ಆದವು. ಅಕ್ಕ ಯೂಟ್ಯೂಬ್ಗೆ ಹಾಕಿಲ್ಲ ಈ ಸತಿ, ಯೂಟ್ಯೂಬ್ ಬ್ಲಾಗಲ್ಲಿ ಸ್ಯಾರಿ ತೋರಿಸಿಲ್ಲ, ಯೂಟ್ಯೂಬರ್ಸ್ಗೂ ಹಾಕಿ, ನಮ್ಮ ಹತ್ರ ಇನ್ಸ್ಟಾ ಪೇಜ್ ಇಲ್ಲ ಅಂತ ತುಂಬಾ ಮೆಸೇಜಸ್ ಸ್ಟಾರ್ಟ್ ಆಗೋಯ್ತು. ವಾಟ್ಸಪ್ಗೂ ಬಂದು ಕೂಡ ಮೆಸೇಜ್ ಮಾಡಿದ್ರು, ಈ ಸ್ಯಾರಿನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಾ, ಯೂಟ್ಯೂಬಲ್ಲಿ ಹಾಕಿಲ್ವಲ್ಲ ಅಕ್ಕ, ಸೋಲ್ಡ್ ಔಟ್ ಆಗೋಯ್ತಾ ಅಂತ ಹೇಳ್ತಿದ್ರ ಇವಾಗ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಟೈಮಿಂದ ಹೊಸ ಸ್ಟಾಕ್ಸ್ ಬಂದಿದ ತಕ್ಷಣ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಸ್ಟಾಕ್ಸ್ ಬಂದಿತ್ತು. ಸೊ ತಿರ್ಗಾ ಕೇಳ್ತಾ ಇರ್ತಾರಲ್ಲ ಅಂದ್ಬಿಟ್ಟು ಮತ್ತೆ ಸ್ಟಾಕ್ಸ್ನ ತೋರ್ಸೋಣ ಅಂದ್ಬಿಟ್ಟು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ, ಜಾರ್ಜೆಟ್ ಸ್ಯಾರಿ ವಿಡಿಯೋ. ಇದು ಪ್ಯೂರ್ ಜಾರ್ಜೆಟ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ ನಾನು. ಈ ಸ್ಯಾರಿ ಬಂದ್ಬಿಟ್ಟು 1499 ರೂಪಾಯಿಗೆ ಹಾಕಿರೋದು. ಇದು ಬಂದ್ಬಿಟ್ಟು ಹೆವಿ ಕ್ವಾಲಿಟಿ ಸ್ಯಾರಿ ಬರುತ್ತೆ. ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ. ಫಸ್ಟಿಗೆ ಸ್ಯಾರಿನ ತೋರಿಸ್ತೀನಿ. ಸೇಮ್ ಸ್ಯಾರಿನ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿ ತೋರಿಸಿದೆ ನಾನು. ನೋಡಿ, ಸೆರಗು ಈ ತರ ಬರುತ್ತೆ ಇದು. ಅಂಡ್ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಫುಲ್ಲು ಹಿಂಗೆ ಬರುತ್ತೆ. ಇದು ಹತ್ರ ತೋರಿಸಿ, ಬ್ಲೌಸ್ ಪೀಸ್ ಫುಲ್ಲು ಹಿಂಗೆ ಬರುತ್ತೆ. ಸೊ ನೀವೇನು, ಇದು ಬಂದ್ಬಿಟ್ಟು ಆಕ್ಚುಲಿ ಬನಾರಸಿ ಸ್ಯಾರಿ ಅಂತಾರೆ, ಬಟ್ ಇದು ಪ್ಯೂರ್ ಜಾರ್ಜೆಟ್. ಇದರಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ. ಇದು ಪ್ಯೂರ್ ಜಾರ್ಜೆಟ್ ಸ್ಯಾರಿ, ನಿಮಗೆ ನೋಡ್ಬೋದು ಸೆರಗು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ತುಂಬಾ ರಿಚ್ ಲುಕ್ ಕೊಡುತ್ತೆ ಆಕ್ಚುಲಿ. ಸೊ ಫುಲ್ ಸ್ಯಾರಿ ಹಿಂಗೆ ಶಂಕು ಡಿಸೈನ್ ಬರುತ್ತೆ, ಡಬಲ್ ಶಂಕು ಡಿಸೈನ್ ಬರುತ್ತೆ. ಇದರಲ್ಲಿ ತುಂಬಾ ಕಲರ್ ವೆರೈಟೀಸ್ ಬಂದಿದೆ. ಸೊ ಇದನ್ನ 2 ಸೆಟ್ ಹಾಕ್ಸಿದೀನಿ, ಅಂದ್ರೆ ಒಂದು ಕಲರ್ ಅಲ್ಲಿ ಸ್ಯಾರಿ 2 ಸೆಟ್ ಸಿಗುತ್ತೆ ನಿಮ್ಗೆ. ಕಲರ್ಸ್ ತೋರಿಸ್ಬಿಡ್ತೀನಿ. ರಾಯಲ್ ಬ್ಲೂ ಚೆನ್ನಾಗಿ ಕಾಣಿಸ್ತಾ ರೀ, ಇದು ರಾಯಲ್ ಬ್ಲೂ. ನಾನು ಮೊದಲೇ ಹೇಳ್ಬಿಡ್ತೀನಿ, ಇಲ್ಲಿ ನನಗೆ ತೋರಿಸ್ತೀನಿ, ನಾನು ಮೊದಲೇ ಹೇಳ್ಬಿಡ್ತೀನಿ, ಕಲರ್ ಇದ್ದಾಗ ಸ್ಯಾರಿ ಸ್ವಲ್ಪ ಮಬ್ಬು ಕಾಣೋದು ಅದು ಸಹಜ. ಕಲರ್ ಓಪನ್ ಮಾಡಿದಾಗ ಸ್ಯಾರಿ ಬ್ರೈಟಾಗಿ ಕಾಣುತ್ತೆ. ಸೊ ನಾನು ಇವಾಗ ಆಲ್ಮೋಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲ ಸ್ಯಾರಿನೂ ಕಲರ್ ಓಪನ್ ಮಾಡಿ ತೋರಿಸಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ವಿತ್ ಕವರ್ ಮೇಲೇನೆ ತೋರಿಸ್ತೀನಿ ಸ್ಯಾರೀಸ್ ಎಲ್ಲ, ನೋಡ್ಕೊಂಬಿಡಿ. ಇದೊಂದು ಬಂದ್ಬಿಟ್ಟು ರಾಣಿ ಪಿಂಕ್, ಫುಲ್ ಕ್ಯೂಟ್ ಕಲರ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್, ಬ್ರೈಟ್ ರೆಡ್ ಬರುತ್ತೆ. ಇದು ಕವರ್ ಮೇಲೆ ಚೆನ್ನಾಗಿ ಕಾಣಿಸ್ತಲ್ವ ಸ್ಯಾರಿ, ಬ್ರೈಟ್ ರೆಡ್. ಇದು ಬ್ಲ್ಯಾಕ್ ಕಲರ್. ಈ ಸ್ಯಾರಿಗಳೆಲ್ಲ ಏನು ಅಂದ್ರೆ ಫಾಲ್ಸ್ ಹಾಕಿಸ್ಕೋಬೇಕು. ಫಾಲ್ಸ್ ಪ್ರತಿಯೊಂದು ಸ್ಯಾರಿಗೂ ಹಾಕಿಸ್ಕೋತಾರೆ, ಬಟ್ ಫಾಲ್ಸ್ ಹಾಕಿಸ್ಕೊಂಡು ವೇರ್ ಮಾಡಿದ್ರೆ ಸ್ಯಾರಿ ಸೂಪರ್ ಆಗಿ ಕೂರುತ್ತೆ ಸ್ಯಾರಿಗಳು ಮಾತ್ರ. ಫಸ್ಟ್ ಟೈಮು ನನಗೆ ಜಾರ್ಜೆಟ್ ಸ್ಯಾರಿಯಲ್ಲಿ ಬಾಟಲ್ ಗ್ರೀನ್ ಕಲರ್ ಬಂದಿರೋದು. ಆಲ್ಮೋಸ್ಟ್ ಇದು ಕ್ರೇಪ್ ಸ್ಯಾರಿಯಲ್ಲಿ ಬರುತ್ತೆ. ಅದು ಫಸ್ಟ್ ಟೈಮ್ ಜಾರ್ಜೆಟ್ ಸ್ಯಾರಿಯಲ್ಲಿ ಬಂದಿರೋದು. ಸೂಪರ್ ಆಗಿದೆ, ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಅಂತೂ. ತುಂಬಾ ಜನ ನಾನು ಅನ್ಕೋತಾ ಇದ್ದೀನಿ, ಹೇಳ್ಬಾರ್ದು ಯೂಟ್ಯೂಬಲ್ಲಿ, ಹೇಳ್ಬಾರ್ದು ಸುಮ್ಮನೆ ಬೇರೆಯವ್ರಿಗೆ ಪ್ರಾಬ್ಲಮ್ ಕೊಡಬಾರ್ದು ಅಂತ. ಸ್ಟಿಲ್ ಆದರೆ ಏನು ಮಾಡ್ತಿದ್ದೀರಾ ಅಂದರೆ, ಬೇರೆ ವ್ಲಾಗ್ಸ್ ಚಾನಲ್ ಅವರು, ಸೊ ನನ್ನ ಹೆಸರು ಹೇಳಿ ಅವ್ರನ್ನ ಪ್ರಮೋಟ್ ಮಾಡೋದಕ್ಕೆಲ್ಲ ಇಷ್ಟಪಡಲ್ಲ. ಬೇರೆ ವ್ಲಾಗ್ಸ್ ಚಾನಲ್ ಅವ್ರು ಬಂದ್ಬಿಟ್ಟು ನನ್ನ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಏನು ಮಾಡ್ತಿದ್ದೀರಾ, ಈ ಸ್ಯಾರಿ ಆ ಪೇಜಲ್ಲಿ ಎಷ್ಟಕ್ಕೆ ಸಿಗುತ್ತೆ, ಈ ಪೇಜಲ್ಲಿ ಇಷ್ಟಕ್ಕೆ ಸಿಗುತ್ತೆ ಅಂತ ಮಾತುಕತೆ ಮಾಡ್ತಾ ಇದ್ದೀರಾ. ಈ ಹಳ್ಳಿ ಕಡೆ ಒಂದೇ ಕಡೆ ಕುತ್ಕೊಂಡು ಮಾತಾಡ್ತಿರಲ್ಲ ಹಂಗೆ. 2 ಬ್ಲಾಗ್ಸ್ ಚಾನಲ್ ಅವರು ನಿಮ್ಮ ಚಾನಲ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನನ್ನ ಬ್ಲಾಗ್ಸಲ್ಲಿ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಇಷ್ಟಕ್ಕೆ ಸಿಗುತ್ತೆ, ಇಲ್ಲ ಅಷ್ಟಕ್ಕೆ ಸಿಗುತ್ತೆ. ನಾನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಒಂದೇ ನಾನು ಸುಮ್ಮನೆ ರಿಪೋರ್ಟ್ ಬಟನ್ ಹೊಡೆದು ಬಿಟ್ಬಿಡ್ತೀನಿ. ಅದೇನೋ ಲೈಫ್ ಸ್ಟೈಲ್ ಅಂತ ಇದೆ, ನಾನು ಮುಂದಕ್ಕೆ ಹೇಳಲ್ಲ. ಯಾರೋ ಮಗಳದೇನೋ ಫೋಟೋ ಹಾಕೊಂಡಿದ್ದಾರೆ, ಬಂದ್ಬಿಟ್ಟು ಆ ಚಾನಲ್ ಅಷ್ಟಕ್ಕೆ ಸಿಗುತ್ತೆ, ಈ ಅಂಗಡಿಲಿ ಇಷ್ಟಕ್ಕೆ ಸಿಗುತ್ತೆ, ಇವ್ರ ಹತ್ರ ಜಾಸ್ತಿ ಇದೆ, ನೀವು ತಗೊಂಡು ನನ್ನ ಸ್ಯಾರಿ ಕ್ವಾಲಿಟಿ ನೋಡಿದ್ರೆ ಅಷ್ಟೇ ಮಾತಾಡಬೇಕು. ಸೊ ಇಲ್ಲಾಂದ್ರೆ ಮಾತಾಡಕ್ ಹೋಗ್ಬಿಡಿ. ಈಗ ಇದೇ ಸೀರೆ ಪರ್ಪಲ್ ಕಲರ್ ಸ್ಯಾರಿ ಇದೆ, ಸೊ ಇದ್ರ ಪ್ರೈಸು ಒಂದೇ. ಸೊ ಇದ್ರಲ್ಲೂ ಪರ್ಪಲ್ ಬರುತ್ತೆ, ಇದ್ರ ಪ್ರೈಸು ಒಂದೇ ಅಂದ್ರೆ ಜನರು ದಡ್ರಲ್ಲ ನಂಬೋದಕ್ಕೆ. ಸೊ ಎಲ್ಲಾರ ಹತ್ರನೂ ಒಂದೇ ತರ ಸ್ಯಾರಿ ಸಿಗುತ್ತೆ, ಸೇಮ್ ಅಂದ್ಬಿಟ್ರೆ ಸೇಮ್ ಪ್ರೈಸ್ ಎಲ್ಲರ ಕಡೆ ಇರೋದಿಲ್ಲ. ಅದು ಸ್ಯಾರಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟು ನಿಮ್ಗೆ ಪುರ್ಸತ್ತಿತ್ತು ಅಂದ್ರೆ ನಿಮ್ಮ ಬೇರೆ ಕಡೆ ಮಾತಾಡ್ಕೊಳ್ಳಿ, ನನ್ನ ಚಾನಲಲ್ಲಿ ಮಾತಾಡಕ್ಕೆ ಬರಬೇಡಿ ದಯವಿಟ್ಟು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಕಲಂಕಾರಿ ಡಿಸೈನು. ಫಾರ್ ದ ಫಸ್ಟ್ ಟೈಮ್ ನಾನು 4 ಲೈನ್ ಜರಿಯಲ್ಲಿ 4 ಲೈನ್ ಬಾರ್ಡರ್ ಅಲ್ಲಿ ಕಲಂಕಾರಿ ಹಾಕ್ಸಿರೋದು. ಪೀಕಾಕ್ ಬಾರ್ಡರ್ ಬರುತ್ತೆ. ಇದು 6 ಕಲರ್ ಆಲ್ರೆಡಿ ನನಗೆ
4 ಕಲರ್ ಸೋಲ್ಡ್ ಔಟ್ ಆಯ್ತಾ, 3 ಕಲರ್ ಸೋಲ್ಡ್ ಔಟ್ ಆಯ್ತು. 3 ಕಲರ್ ಅಷ್ಟೇ ಉಳಿದಿರೋದು. ನಾನು ಫಸ್ಟು ವೇರ್ ಮಾಡಿದಂಥ ಕಲಂಕಾರಿ ಸ್ಯಾರಿ ಸೇಮ್ ವೈಟ್ಗೆ ಪರ್ಪಲ್ ಬಂದಿತ್ತು, ಅದೇ ಕಲರ್ ಕಾಂಬಿನೇಷನ್ ಬಂದಿದೆ ನೋಡಿ. ಸೊ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ. ಪ್ಲೀಸ್ ಎಲ್ಲ ಸ್ಯಾರಿ ಓಪನ್ ಮಾತ್ರ ಕೇಳಬೇಡಿ. ಬಾರ್ಡರ್ ಈ ಥರ ಬರುತ್ತೆ, ಚೆನ್ನಾಗಿ ಕಾಣಿಸ್ತೈತೆ ರೀ. ಮತ್ತು ಪ್ಲೇನ್ ನಿಮಗೆ ಪ್ಲೇನ್ ಬ್ಲೌಸ್ ಬರುತ್ತೆ. ಸೇಮ್ 4 ಲೈನ್ ಬಾರ್ಡರ್ ಅಲ್ಲೇ ಪ್ಲೇನ್ ಆದರೆ ಪ್ಲೇನ್ ಬ್ಲೌಸ್ ಬರುತ್ತೆ. ಸ್ಯಾರಿ ಫುಲ್ ಹಿಂಗೇನೆ ಕಲಂಕಾರಿ ಪೀಕಾಕ್ ಡಿಸೈನ್ ಬರುತ್ತೆ. ಸ್ಯಾರಿ ತುಂಬ ಸ್ಯಾರಿ ರಿಚ್ ಲುಕ್ ಕೊಡುತ್ತೆ. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 1899 ರೂಪಾಯಿ, 1899 ಆಗುತ್ತೆ. ಸೊ ಈ ಸ್ಯಾರಿ 3 ಕಲರ್ ಸೋಲ್ಡ್ ಔಟ್ ಆಯಿತು. ಇನ್ನು ಇರೋದೇನೆ 3 ಕಲರ್ 6 ಕಲರ್ ಸ್ಯಾರೀಸ್. ಇದು ತೋರಿಸ್ತೀನಿ ಯಾವ್ಯಾವ ಕಲರ್ ಇದೆ ಅಂತ ಕಲಂಕಾರಿ ಸ್ಯಾರೀಸಲ್ಲಿ. ನೆಕ್ಸ್ಟ್ ಇನ್ನೊಂದು ಕಲರ್ ಬಂದ್ಬಿಟ್ಟು ಇದು ಲೈಟ್ ಪಿಂಕ್, ಸ್ವಲ್ಪ ಪಿಂಕ್ ವಿತ್ ಇದೇನು ಕಲರ್ ಬರುತ್ತೆ, ಇದು ಪೀಚ್ ಕಲರ್ ಅನ್ಸುತ್ತೆ. ಪಿಂಕು ಅಲ್ಲ, ಪೀಚ್ ಕಲರ್, ಬಟ್ ಸೇಮ್ ಕಲರ್ ಬಾರ್ಡರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಸ್ಯಾರಿ ಕಲರ್ ಅಷ್ಟು ಗೊತ್ತಾಗಲ್ಲ ಅಂತ ಪ್ರತಿ ಸ್ಯಾರಿಯಲ್ಲೂ ಹೇಳ್ತಾ ಇರ್ತೀನಿ. ಇದೊಂದು ಕಲರ್ ಬಂದಿದೆ ಲೈಕ್ ರಾಮ ಗ್ರೀನ್ ಥರ, ಬಟ್ ಸ್ಯಾರಿ ಮಾತ್ರ ತುಂಬ ಸಾಫ್ಟ್ ಅಂಡ್ ಸಾಫ್ಟ್ ಮೆಟೀರಿಯಲ್ ಇಲ್ಲ, ಸೂಪರ್ ಆಗಿದೆ ಸ್ಯಾರೀಸ್ ಮಾತ್ರ. ನಂತರ ವೈಟ್ ಕಲರ್ ಇದೆ ಆಲ್ರೆಡಿ, ಬಟ್ ನಾನು ಈ ಕಲರ್ ಎತ್ತಿಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ವೈಟ್ ಕಲರ್ ನನ್ನ ಹತ್ರ ಕಲಂಕಾರಿ ಇದೆ, ಸೊ ಹಾಗಾಗಿ ಈ ಕಲರ್ನ ಎತ್ತಿಟ್ಕೊಂಡಿದ್ದೀನಿ. ಈ ಸ್ಯಾರೀಸ್ ಪ್ರೈಸ್ ಬಂದ್ಬಿಟ್ಟು 1899 ರೂಪಾಯಿ. ಇದು ಬಂದ್ಬಿಟ್ಟು AV ಡಿಜಿಟಲ್ ಪ್ರಿಂಟ್ ಬರುತ್ತೆ. ಯಾವುದೇ ಕಾರಣಕ್ಕೂ 2000% ಯಾವುದೇ ಪ್ರಿಂಟ್ ಕೂಡ ಶೇಡ್ ಆಗಲ್ಲ ಇದರಲ್ಲಿ. AV ಡಿಜಿಟಲ್ ಪ್ರಿಂಟ್ ಕಲಂಕಾರಿ ಸ್ಯಾರಿ ಫಾರ್ ದ ಫಸ್ಟ್ ಟೈಮ್ ಹಾಕ್ಸಿರೋದು ನನ್ನ ಪೇಜಲ್ಲಿ. ಬಾರ್ಡರು ಕೂಡ ಅಷ್ಟೇ ಎಷ್ಟು ರಿಚ್ ಲುಕ್ ಆಗಿದೆ. ಸೊ ಈ ಸ್ಯಾರಿ, ಸೊ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಮಾತಾಡ್ತಾರೆ ಅಂತ, ಮಾತಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಏನು ಗೊತ್ತಾ, ಸ್ವಲ್ಪ ದಿವಸದಿಂದ ನನ್ನ ಪೇಜಲ್ಲಿ ಕಮೆಂಟ್ ಮಾಡ್ತಾಯಿದ್ರು, ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಕಮೆಂಟ್ ಮಾಡ್ತಾಯಿದ್ರು, ಅಕ್ಕ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ನಮಗೆ ಹೇಳ್ಬಾರ್ದು ಯಾವುದೇ ಕಮೆಂಟ್ ಎಲ್ಲ ಗ್ರೂಪ್ಸಲ್ಲಿ ಅಥವಾ ಕೇಳಬಾರ್ದು. ನಾವು ನಮ್ಮ ಥರನೇ ಚಾನಲ್ ನಡೆಸೋರ ಹತ್ರ ಸಬ್ಸ್ಕ್ರೈಬ್ ಮಾಡಿ ಆ ವರ್ಡ್ನ ಯೂಸ್ ಮಾಡಬಾರ್ದು. ಸೊ ಆಗ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರೋರು ಬ್ಲಾಗರ್ಸ್ ಅಂದರೆ ಸಪೋರ್ಟ್ ಮಾಡಿ, ನಮ್ಗೆ ಹೆಲ್ಪ್ ಮಾಡಿ, ಈ ಥರ ಮಾಡ್ತಾರೆ. ಸೊ ನಾನು ಓಕೆ ಆಯಿತು ಸಿಸ್ಟರ್, ಆಯಿತು, ಈ ಥರನೇ ಓಕೆ ಶೋರ್ ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಬಟ್ ಸ್ಟಿಲ್ ಇವಾಗ ಅವರೇ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡ್ಕೋತಾ ಇದ್ದಾರೆ. ಹೆಂಗೆ ಅಂದರೆ ಅವ್ರ ಪೇಜಲ್ಲಿ ಇಷ್ಟಕ್ಕೆ ಸಿಗುತ್ತೆ ಸ್ಯಾರಿ, ನಿಮ್ಮ ಹತ್ರ ಅಷ್ಟಕ್ಕೆ ಸಿಗುತ್ತೆ, ಹಾಗೆ ಹಿಂಗೆ. ಯಪ್ಪ ಬನ್ನಿ ನಾನು ಒಂದು ವಿಷಯ ಹೇಳ್ತೀನಿ. ಸೇಮ್ ಇದೆ. ಯಾವ ಸ್ಯಾರಿ ಅಂದರೆ ಮೈಸೂರು ಸಿಲ್ಕ್ದು ಫಸ್ಟ್ ಕಾಪಿ ಸ್ಯಾರೀಸ್ ಬರುತ್ತಲ್ಲ, ಸೇಮ್ ಸ್ಯಾರಿ ಇದು. ಫಸ್ಟ್ ಟೈಮ್ ನಾನು ಹಾಕ್ಸಿರೋದು ನನ್ನ ಪೇಜಲ್ಲಿ. ನೋಡೋಣ ಅಂದ್ಬಿಟ್ಟು ಒಂದೇ ಸೆಟ್ ಹಾಕ್ಸಿದ್ದೀನಿ, ಹೆಂಗೆ ರನ್ ಆಗುತ್ತಾ ಇಲ್ವಾ ಅಂತ. ಇದು ಬಂದ್ಬಿಟ್ಟು ಚೆಕ್ಸ್ ಬಾರ್ಡರು, 4 ಕಲರ್ಸ್ ಬರುತ್ತೆ ಸ್ಯಾರಿ ಇದು. ಸೊ ಒಂದು ಕಲರ್ ಆಲ್ರೆಡಿ ಹೋಯ್ತು, ಬಾಟಲ್ ಗ್ರೀನು ಒಂದು ಹೋಯ್ತು, ರಾಯಲ್ ಬ್ಲೂ ಒಂದು ಹೋಯ್ತು. ಸೊ ಒಂದು ಸೆಟ್ ಹಾಕ್ಸಿದ್ದೀನಿ ನಾನು. ಕೆಲವೊಂದು ಕಲರ್ ಅಷ್ಟೇ ಡಬಲ್ ಆ್ಯಡ್ ಮಾಡಿರೋದು. ಸೊ ಇದು KSIC ಸಿಲ್ಕ್ ಸ್ಯಾರೀಸಲ್ಲಿ ನಿಮಗೆ ಸೇಮ್ ಚೆಕ್ಸ್ ಸ್ಯಾರಿ ಮಿನಿಮಮ್ ಒಂದು 30,000 ಪ್ಲಸ್ ಇದೆ. ಹಂಗಂದ್ಬಿಟ್ಟು ಈ ಸ್ಯಾರಿಗೆ ನಾನು 30,000 ಕೊಡಿ ಏನಕ್ಕಾಗುತ್ತಾ? ಇಲ್ಲ. ಯಾವುದು ಎಷ್ಟು ಕ್ವಾಲಿಟಿ ಇರುತ್ತೆ ಅದರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಸೊ ನನ್ನ ಚಾನಲಲ್ಲಿ ಬಂದು ಬೇರೆ ಚಾನಲ್ ಅವರು ಮಾತಾಡೋ ಅವಶ್ಯಕತೆ ಇಲ್ಲ. ರಿಪೋರ್ಟ್ ಹೊಡೆದು ಬಿಡಬೇಕು ಅಂದ್ಕೊಂಡೆ ನಾನು. ನಿಜವಾಗ್ಲೂ ನೋಡಿ ಬೇಜಾರಾಗಿ ಜಸ್ಟ್ ಸುಮ್ಮನೆ ಆಗಿದ್ದೀನಿ. ನೋಡಿ ಡಿಲೀಟು ಮಾಡಿಲ್ಲ, ಸುಮ್ಮನೆ ಬಿಟ್ಟಿದ್ದೀನಿ ನಾನು. ಲಾಸ್ಟ್ ವಿಡಿಯೋದಲ್ಲಿ ಇದೆ ನಿಮ್ಮದು ಕನ್ವರ್ಸೇಷನ್ ಚಾಟು. ಸೊ ನೆಕ್ಸ್ಟ್ ಟೈಮ್ ಮಾತ್ರ ಮಾಡೋಕೆ ಹೋಗ್ಬಿಡಿ. ಹೇಳಿದ್ದೀನಿ ಆಲ್ರೆಡಿ, ಯಾವುದೋ ಸಮಥಿಂಗ್ ಲೈಫ್ ಸ್ಟೈಲ್ ಅಂತ ಇದೆ ನಿಮ್ಮದು. ಸೊ ಇದು ಬಂದ್ಬಿಟ್ಟು ಬಾಟಲ್ ಗ್ರೀನ್ ಕಲರು. ಸೊ ನಾನೆಲ್ಲ ಮಾತಾಡ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೇವಿ ಬ್ಲೂ ಕಲರು. ಇದು ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪಿಂಕು 2 ಇತ್ತು, ಒಂದು ಸೋಲ್ಡ್ ಔಟ್ ಆಯಿತು. ನೆಕ್ಸ್ಟು ಕಾಫಿ ಬ್ರೌನ್ ಕಲರ್ ಕೂಡ 2 ಇದೆ. ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಹತ್ರಕ್ಕೆ ಬರಿ. ಸ್ಯಾರಿ ಫುಲ್ಲು ಪೀಕಾಕ್ ಬಾರ್ಡರ್ ಬರುತ್ತೆ ವಿತ್ 3 ಲೈನ್ಸ್ ಜರಿ ಬರುತ್ತೆ. ಇದು ಬಂದ್ಬಿಟ್ಟು ಗೋಲ್ಡನ್ ಜರಿ ನಾಟ್ ಎ ಸಿಲ್ವರ್ ಜರಿ. ಯಾವ ಸ್ಯಾರಿಗೆ ಒಂದು ಚೆಕ್ಸ್ ಇರುತ್ತೆ ಮತ್ತೆ ಗೋಲ್ಡನ್ ಜರಿ ಪ್ಯಾಟರ್ನ್ ಅಲ್ಲಿ ಬಂದಿರುತ್ತೆ. ಮತ್ತೆ ಇನ್ನೊಂದು ತೋರಿಸ್ತೀನಿ ಈ ಸ್ಯಾರಿಯಲ್ಲಿ ಏನು ವಿಶೇಷ ಅಂತ. ಸೊ ಈ ಸ್ಯಾರಿಯಲ್ಲಿ ಒಂದು ಬಾರ್ಡರ್ ಹೈಲೈಟ್ ಆಗಿದೆ, ಅದು ಬಿಟ್ರೆ ಈ ತರ ಬ್ಲೌಸ್ ಪೀಸ್. ನಿಮ್ಗೆ ಯಾವ ಸ್ಯಾರಿಯಲ್ಲಿ ಸ್ಯಾರಿ ಬಿಟ್ಟು ಎಕ್ಸ್ಟ್ರಾ ಈ ತರ ಬರುತ್ತಲ್ವಾ, ರನ್ನಿಂಗ್ ಬರಲ್ಲ, ಸ್ಯಾರಿ ಬಿಟ್ಟು ಎಕ್ಸ್ಟ್ರಾ ನಮಗೆ ಉಟ್ ಸ್ಯಾರಿಗೂ ಅಂತಾರಲ್ಲ, ಈ ರೀತಿ ಯಾವುದೇ ಸಪ್ರೇಟ್ ಆಗಿ ಬಂದಿರುತ್ತೆ ಆ ಸ್ಯಾರೀಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಆಗಿರುತ್ತೆ. ಕ್ವಾಲಿಟಿ ತುಂಬಾ ಹೈ ರಿಚ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ ಒಂದ್ಸತಿ, ನಿಮ್ಗೆ ಗೊತ್ತಾಗುತ್ತೆ. ಸ್ಯಾರಿ ಯಾರೆಲ್ಲ ವೇರ್ ಮಾಡ್ಸಿರಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ತರ ಎಕ್ಸ್ಟ್ರಾ ಬಂದ್ರೆ, ಸೊ ಇಲ್ಲ ಫುಲ್ ರನ್ನಿಂಗ್ ಐತು ಅಂದ್ರೆ ಅದು ನಾರ್ಮಲ್ ಕ್ವಾಲಿಟಿ ಸ್ಯಾರೀಸ್ ಅಂತ ಅರ್ಥ. ಸೊ ನೋಡಿ ಬ್ಲೌಸ್ ಪೀಸ್ ಹಿಂಗ್ ಬರುತ್ತೆ, ಫುಲ್ಲು ರಿಚ್ ಆಗಿ ಬರುತ್ತೆ ಬ್ಲೌಸ್ ಪೀಸ್. ನಿಮ್ಗೆ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ. ಸೊ ಇದಿಷ್ಟು. ಈ ಸ್ಯಾರೀಸ್ ಬಂದ್ಬಿಟ್ಟು ನಿಮಗೆ 1699 ರೂಪಾಯಿ ಆಗುತ್ತೆ. ಫುಲ್ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ಗೆ ವಿಡಿಯೋನ ಮಾಡ್ಕೊಂಡಿದ್ದೀನಿ, ಬಟ್ ಪೋಸ್ಟ್ ಮಾಡಿಲ್ಲ, ಪೋಸ್ಟ್ ಮಾಡ್ತೀನಿ. ಸೊ ಇದೆಲ್ಲ ಯೂಟ್ಯೂಬ್ಗೋಸ್ಕರ ಅಂತ ತೋರಿಸ್ತಾ ಇರೋದು.
ಸೊ ಕೆಲವೊಂದು ಸತಿ ಬೇಜಾರಾಗುತ್ತೆ ಯೂಟ್ಯೂಬ್ಗೆ ತೋರ್ಸೋದೇ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ ನಾನು. ಹಾಗಾಗಿ ಸ್ಯಾರಿ ಕಲೆಕ್ಷನ್ ಹಾಕಿರಲಿಲ್ಲ, ಜಸ್ಟ್ ರಾಘವೇಂದ್ರ ಸ್ವಾಮಿದೇ ವಿಡಿಯೋ ಹಾಕಿ ಸುಮ್ಮನೆ ಆಗೋಣ ಅಂದ್ಕೊಂಡಿದ್ದೆ. ಜಸ್ಟ್ ಬಿಕಾಸ್ ಹಿಂಗೆ ಮಾತಾಡ್ತಾರಲ್ಲ ಅನ್ನೋದು ರೀಸನ್ಗೋಸ್ಕರನೇ. ಸೊ ಆಮೇಲೆ ಅವ್ರು ಯಾರಾದರೂ ಮಾತಾಡ್ಕೊಳ್ಳಿ, ನನಗೇನು. ಒಬ್ರು ಕೇಳಿದ್ರು ನನಗೆ, ಹಾಕಿಲ್ವಲ್ಲ ಅಕ್ಕ ಈ ಸತಿ ಸ್ಯಾರಿ ಕಲೆಕ್ಷನ್ನು, ಪ್ಲೀಸ್ ಸ್ಯಾರಿ ಕಲೆಕ್ಷನ್ ವಿಡಿಯೋ ಹಾಕಿ, ನಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ, ನಾವು ಯೂಟ್ಯೂಬಲ್ಲಿ ನೋಡ್ಕೊ ತಗೊಳ್ಳೋದು ಅಂತ. ಅವ್ರು ಒಂದ್ಸತಿ ಸ್ಯಾರಿ ಪರ್ಚೇಸ್ ಮಾಡಿದ್ದಾರೆ ನನಗೆ, ಯಾರಿಗೋಸ್ಕರನೂ ಯಾಕೆ ಬಿಡಬೇಕು ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು. ಆ್ಯಂಡ್ ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಆಫರ್ ಬಿಟ್ಟಿರೋಂಥ ಸ್ಯಾರಿ. ಇದು ನೋಡ್ಕೊಳ್ಳಿ, ಹೇಳ್ತೀನಿ ಏನು ಆಫರ್ ಅಂತ. ಈ ಸ್ಯಾರಿ ಪ್ರೈಸ್ ಬಂದು ಸಿಂಗಲ್ ಸ್ಯಾರಿಗೆ 1250 ರೂಪಾಯಿ ಆಗುತ್ತೆ. ಸಾರಿ, ಅಂದರೆ 1250 ರುಪೀಸ್ ಆಗುತ್ತೆ ಇದು ಸಿಂಗಲ್ ಸ್ಯಾರಿ. ಬಟ್ ನೀವು 2 ಸ್ಯಾರಿ ಪರ್ಚೇಸ್ ಮಾಡ್ತೀರಾ ಅಂದರೆ 2300 ರೂಪಾಯಿ ಕೊಡ್ತಿದ್ದೀನಿ. ಅಂದರೆ 200 ರೂಪಾಯಿ ಡಿಸ್ಕೌಂಟ್ ಮಾಡಿ ಫ್ರೀ ಶಿಪ್ಪಿಂಗ್, ವಿತ್ ಫ್ರೀ ಶಿಪ್ಪಿಂಗ್. ಗೊತ್ತೇ ಇರುತ್ತೆ 2 ಸ್ಯಾರಿ ಶಿಪ್ಪಿಂಗಿಗೆ ಅಂದರೆ ಮೋರ್ ದೆನ್ 200 ರುಪೀಸ್ ಮೇಲೆ ಆಗುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 200 ರೂಪಾಯಿ ಡಿಸ್ಕೌಂಟ್ ಕೊಡೋದಲ್ಲದೆ 2 ಸ್ಯಾರಿನೂ ಕೂಡ ಫ್ರೀ ಶಿಪ್ಪಿಂಗಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಇದು ಲಿಮಿಟೆಡ್ ಆಫರ್ ಅಷ್ಟೇನೆ. ಸೊ ಎರಡು ಸೆಟ್ ಸ್ಟಾಕ್ನ ಹಾಕ್ಸಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಖಾಲಿ ಆಯ್ತು ಅಂದ್ಬಿಟ್ಟು ತಿರ್ಗಾ 1 ಸೆಟ್ ಬಂದಿದೆ ಸ್ಯಾರಿ ಇವತ್ತು ಶುಕ್ರವಾರ ಮಧ್ಯಾಹ್ನ. ಸೊ ಅದಕ್ಕೋಸ್ಕರ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ ಗೊತ್ತಾಗಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಡಬಲ್ ಕಲರ್ ಇತ್ತು, ಬಟ್ ಇವಾಗ ಸಿಂಗಲ್ ಅಷ್ಟೇ, ಒಂದೇ ಸೆಟ್ ಹಾಕ್ಸಿರೋದು ಇದು. ಸೊ ನೋಡ್ಕೊಂಬಿಡಿ ಒಂದು ಸ್ಯಾರಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಓಪನ್ ಮಾಡಿ. ಸ್ಯಾರಿ ಫುಲ್ ಸೆರಗು ಹಿಂಗೆ ಬರುತ್ತೆ. ನೆಕ್ಸ್ಟು ಈ ಸ್ಯಾರಿಯಲ್ಲಿ ಮೇನ್ ಅಂದರೆ ನೋಡಿ ಬ್ಲೌಸ್ ಪೀಸ್ ಸೇಮ್ ನಮಗೆ ಬಾರ್ಡರ್ ಹೆಂಗೆ ಬರುತ್ತೆ ಹೆಂಗೆ ಬರುತ್ತೆ. ತುಂಬ ಸಾಫ್ಟ್ ಮೆಟೀರಿಯಲ್ ಕ್ಲಾತ್ಸ್ ಇದೆಲ್ಲ. ಆ್ಯಂಡ್ ಬಾರ್ಡರು ಕೂಡ ನೋಡಿ ಅದ್ರ ಫುಲ್ ಬಾರ್ಡರ್ ಡಿಸೈನು ಕೂಡ ತುಂಬ ಚೆನ್ನಾಗಿದೆ, ನೋಡ್ಕೋತಾ ಇರ್ಬೋದು ನೀವು. ಆ್ಯಂಡ್ ಆಫರ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಯಾವ್ದ್ಯಾವುದೋ ಥರ ಸ್ಯಾರಿ ಕೊಡೋಕ್ಕಾಗಲ್ಲ. ಸೊ ಹಂಗನ್ಬಿಟ್ಟು ಇದು ಫುಲ್ ಸ್ಯಾರೀಸ್ ಅದೇನೆ. ಕಲರ್ನ ತೋರಿಸ್ಬಿಟ್ಟಿದ್ದೀನಿ ನಾನು. ಕಲರ್ನ ನೋಡ್ಕೊಳ್ಳಿ ಒನ್ಸ್. ಸೊ ಯಾವ್ದಾದ್ರೂ ಬುಕ್ ಮಾಡ್ಕೋಬಹುದು, ಡಬಲ್ ಕಲರ್ ಆದ್ರೂ ಬುಕ್ ಮಾಡ್ಕೋಬಹುದು, ಸಿಂಗಲ್ ಆದ್ರೂ ಬುಕ್ ಮಾಡ್ಕೋಬಹುದು. ಸಿಂಗಲ್ ಆದ್ರೆ 1250 ರೂಪಾಯಿ ಆಗುತ್ತೆ, ಒಂದು ಡಬಲ್ ಆದ್ರೆ 2300 ರೂಪಾಯಿ ಆಗುತ್ತೆ. ಒಂದೇ ಕಲರ್ ನೋಡ್ಕೊಳ್ಳಿ ಕರೆಕ್ಟಾಗಿ, ಸ್ಕ್ರೀನ್ ಶಾಟ್ ತೆಗೆದು ಕರೆಕ್ಟಾಗಿ ಕಳಿಸ್ಬೇಕು. ಮತ್ತೆ ಪ್ಲೀಸ್ ಕನ್ಫ್ಯೂಷನ್ ಮಾಡಕ್ ಹೋಗ್ಬಿಡಿ. ತುಂಬಾ ಜನ ಒನ್ಸ್ ಬುಕ್ಕಿಂಗ್ ಆಗ್ಬಿಟ್ಟಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದಾರೆ ನನಗೌದು, ಅಕ್ಕ ಆ ಕಲರ್ ಬೇಡ ಈ ಕಲರು, ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ, ಈಗ ಹೊಸ್ದಾಗಿ ಹಾಕ್ಸಿರೋ ಸ್ಯಾರಿ ಹಾಕ್ಸಿ ಅಂತೆಲ್ಲ ಹೇಳ್ತಾರೆ. ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀವಿ ಅವ್ರದ್ದು. ಸೊ ಅದೆಲ್ಲ ಅಲೋ ಮಾಡಲ್ಲ ಪ್ಲೀಸ್. ಮತ್ತೆ ಇನ್ನೊಂದು ಮೇನ್ ಕ್ಯಾಶ್ ಆನ್ ಡೆಲಿವರಿ ಅಲೋ ಮಾಡ್ತಾ ಇಲ್ಲ. ನನಗಿನ್ನ ಗೊತ್ತಿಲ್ಲ ಕ್ಯಾಶ್ ಆನ್ ಡೆಲಿವರಿ ಹೆಂಗೆ ಕೊರಿಯರ್ ಸಪ್ಲೈ ಮಾಡೋದು ಅಂತ. ಸೊ ಹಂಗಾಗಿ ಅದನ್ನು ಅಲೋ ಮಾಡ್ತಾ ಇಲ್ಲ. ಪ್ಲೀಸ್ ಓನ್ಲಿ ಆನ್ಲೈನ್ ಪೇಮೆಂಟ್, ಟ್ರಸ್ಟ್ ಇದ್ದವ್ರು ಅಷ್ಟೇ ಬುಕ್ ಮಾಡ್ಕೊಳ್ಳಿ. ಎಷ್ಟು ಟ್ರಸ್ಟ್ ಇದೆ ಪೇಜ್ಗೆ ಅಂತ ಅಂದರೆ ಸ್ವರ ಸ್ಯಾರೀಸ್ ಪೇಜ್ ಓಪನ್ ಮಾಡಿ ನೋಡ್ಬೋದು ನೀವು. ಒಂದು ದಿವಸಕ್ಕೆ ಎಷ್ಟು ಕಸ್ಟಮರ್ಸ್ ರಿವ್ಯೂ ಆಗಿರ್ಬೋದು, ಪೇಮೆಂಟ್ ಆಗಿರೋದು ಪ್ರತಿಯೊಂದು ಹಾಕ್ತಾ ಇರ್ತೀನಿ ನಾನು. ಇಷ್ಟು ಕಲರ್ಸ್ ಅವೈಲಬಲ್ ಇದೆ, ಇನ್ನು 1-2-3 ಕಲರ್ಸ್ ಇದೆ ಅಷ್ಟೇ. ಇಷ್ಟೇ ನೋಡ್ಕೊಳ್ಳಿ, ಚೆನ್ನಾಗಿದೆ ಸ್ಯಾರಿ ಮಾತ್ರ ಸೂಪರ್ ಕ್ವಾಲಿಟಿ ಆಗಿದೆ. ಏನಪ್ಪ ಮೇನ್ ರೀಸನ್ ಕೊಡ್ತಾ ಇರೋದು ಆಫರಲ್ಲಿ ಅಂತ ಅಂದರೆ, ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಯ್ತಲ್ವಾ, 1 by 1 ನಿಧಾನಕ್ಕೆ ಆಫರ್ ಬಿಡೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ. ಇಷ್ಟು ಕಲರ್ ಕಾಂಬಿನೇಷನ್ ಇದೆ, ಯಾವ ಸ್ಯಾರಿ ಬೇಕು ಬುಕ್ ಮಾಡ್ಕೊಳ್ಳಿ. ಒಂದ್ಸತಿ ಸ್ಯಾರಿ ಅದು ಸೋಲ್ಡ್ ಔಟ್ ಆದ್ರೆ ಮತ್ತೆ ಸಿಗಲ್ಲ. ಸೊ 2 ಸೆಟ್ ಹೇಳಿದ್ದು ಅವೈಲೇಬಲ್ ಇರಲಿಲ್ಲ, ಒಂದೇ ಸೆಟ್ ಇತ್ತು ಅಂದ್ಬಿಟ್ಟು ಒಂದೇ ಸೆಟ್ ಇವತ್ತು ಹಾಕ್ಸಿರೋದು. ಇದು ಹೋದ್ರೆ ಮತ್ತೆ ಖಾಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ಆಲ್ರೆಡಿ ಬುಕ್ ಆಯ್ತಾ. ಆಫ್ ವೈಟ್ ಅಲ್ಲಿ ಸ್ಯಾರಿ, ಪೀಕಾಕ್ ಬಾರ್ಡ್ರದು. ಲಾಸ್ಟ್ ಟೈಮು ನನಗೆ ಈ ಸ್ಯಾರಿ ಬಂದ್ಬಿಟ್ಟು ಯೂಟ್ಯೂಬ್ಗೆ ಸಿಕ್ಕಿತ್ತು, ಇನ್ಸ್ಟಾಗ್ರಾಮ್ಗೆ ಹೋಗೋ ಅಷ್ಟರಲ್ಲಿ ಸೋಲ್ಡ್ ಔಟ್ ಆಗೋಯ್ತು ಸ್ಯಾರಿ. ಸೊ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ಕೊಂಡಿದ್ರು ಕೂಡ ಅಪ್ಲೋಡ್ ಮಾಡಲಿಲ್ಲ. ಒಂದು ಸೈಡ್ ಫುಲ್ ಬಾರ್ಡರ್ ಬರುತ್ತೆ, ಇದು ಇನ್ನೊಂದು ಸೈಡು ಚಿಕ್ಕ ಬಾರ್ಡರ್ ಬರುತ್ತೆ. ಆಯ್ತು ಮಗಳು, ಚಿಕ್ಕ ಬಾರ್ಡರ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಸೆರಗು, ಸೂಪರ್ ಆಗೈತೆ ಸೆರಗು ಮಾತ್ರ. ತುಂಬ ರಾಯಲ್ ರಿಚ್ ಲುಕ್ ಕೊಡುತ್ತೆ ನೋಡಿ. ಬ್ಲೌಸ್ ಪೀಸ್ ಸೂಪರ್ ಆಗೈತೆ ಬ್ಲೌಸ್ ಪೀಸು. ಇದು ವೈಟ್ ಅಲ್ಲ, ಆಫ್ ವೈಟು, ಚೆನ್ನಾಗಿ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಬಾರ್ಡರ್ ನೋಡಿ ಎಷ್ಟು ರಿಚ್ ಆಗಿದೆ ಅಂತ. ಸೊ ಈ ಸ್ಯಾರಿ ಬಂದ್ಬಿಟ್ಟು 1250 ರೂಪಾಯಿ, ಸೇಮ್ ಅದೇ ಪ್ರೈಸು. ಈ ಸ್ಯಾರಿ ಕೂಡ ಸೇಮ್ ಅದೇ ಪ್ರೈಸಲ್ಲಿ ಬರುತ್ತೆ. 2 ಸ್ಯಾರಿ ಕೂಡ ಸೂಪರ್ ಕ್ವಾಲಿಟಿ ಮೆಟೀರಿಯಲ್, 2 ಕೂಡ ಕ್ರೇಪು. ಕಲರ್ಸ್ ತೋರಿಸ್ಬಿಡ್ತೀನಿ ನಾನು ಇದರಲ್ಲಿ. ಬಾಟಲ್ ಗ್ರೀನ್ಗೆ ಬ್ರೈಟ್ ರೆಡ್ ಇದೆ, ಇದು ಒಂದು ಕಲರ್. ಆ್ಯಂಡ್ ಈ ಸತಿ ಹೊಸದಾಗಿ ಆ್ಯಡ್ ಮಾಡ್ತಿರೋ ಕಲರ್ ಆರೆಂಜ್ಗೆ ಆಫ್ ವೈಟು, ಸೂಪರ್ ಅಂದರೆ ಸೂಪರ್ ಕಲರ್ ಕಾಂಬಿನೇಷನು. ಆ್ಯಂಡ್ ಇದು ಒಂದು ಕಲರ್ ಇದೆ. ಕಲರ್ ಇಷ್ಟೇ ಇರೋದು, ತುಂಬ ಒಂದು 13-14 ಕಲರ್ಸ್ ಬಂದಿತ್ತು. ಇಷ್ಟೇ ಕಲರ್ಸ್ ಉಳ್ಕೊಂಡಿರೋದು. ಕೇಳ್ಕೊತಾರೆ ಕೆಲವರು, ಅಕ್ಕ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀವಿ, ಸಂಜೆ ಪೇ ಮಾಡ್ತೀವಿ, ಬೆಳಗ್ಗೆ ಪೇ ಮಾಡ್ತೀವಿ, ಪ್ಲೀಸ್ ಅಂತ. ಹಾಗಾಗಿ ಕೆಲವೊಬ್ರಿಗೆ ಅಲೋ ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಫ್ಲವರ್ ಡಿಸೈನ್ ಇರೋದು, ಶಂಕು ಡಿಸೈನ್ ಬಾರ್ಡರ್ ಇರೋದು.
ತೋರಿಸ್ತೀನಿ ಸ್ಯಾರಿ ಫಸ್ಟು. ಈ ಸ್ಯಾರಿನೂ ಕೂಡ ಅಷ್ಟೇ ಸೇಮ್ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 1200 ರೂಪಾಯಿ. ಫಸ್ಟು ಸ್ಯಾರಿ ತೋರಿಸ್ತೀನಿ. ಸಾರಿ ನೋಡಿ, ಪೀಕಾಕ್ ಡಿಸೈನಲ್ಲಿ ಇದು 2 ಕಲರ್ ಇದೆ. ಇದು 2 ಕಲರ್ ಇದೆ. 1250 ರೂಪಾಯಿ ಸ್ಯಾರಿ ಇದು. ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಹೆಂಗೆ ಬರುತ್ತೆ ಅಂತ. ಶಂಕು ಬಾರ್ಡರ್ದು, 2 ಸೈಡು ಬಿಗ್ ಬಾರ್ಡರ್ ಬರುತ್ತೆ ಇದು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ. ಸೂಪರ್ ಆಗೈತೆ ಸ್ಯಾರಿ. ಫುಲ್ಲು ಲೈಟ್ ಬೆಳಕಿಗೋದಕ್ಕೂ ಫುಲ್ ಬ್ರೈಟಾಗಿ ಕಾಣಿಸ್ತೈತೆ. ಸೇಮ್ ನಮ್ಮ ಹತ್ರ ಎಲ್ಲ ಸ್ಯಾರಿನೂ ಅಷ್ಟೇ. ಬಾರ್ಡರ್ ಹೆಂಗಿರುತ್ತೆ ಬ್ಲೌಸ್ ಪೀಸ್ ಕೂಡ ಹಾಗೆ ಬರುತ್ತೆ. ಸೂಪರ್ ಆಗೈತೆ ಸ್ಯಾರಿ ಮಾತ್ರ ಇದು. 2 ಕಡೆನೂ ಬಿಗ್ ಬಾರ್ಡರ್ ಬರುತ್ತೆ. ಚೆನ್ನಾಗಿದೆ ಸ್ಯಾರಿ ಅಲ್ಲತ್ತೆ? ಚೆನ್ನಾಗೈತಿ ತಾನೈತೆ. ಯಾರಿಗೆ ಕೇಳ್ತಿದ್ದೀನಿ ಅಂದರೆ ಇವತ್ತು ರೂಪತ್ತೆ ಬಂದಿದ್ದಾರೆ, ಅವ್ರು ನೋಡ್ತಾವ್ರೆ ವಿಡಿಯೋನ, ತೋರಿಸ್ತಾ ಇರ್ತೀನಿ. ಅವ್ರಿಗೆ ಕೇಳ್ತಾ ಇರೋದು ಚೆನ್ನಾಗೈತೆ ಅಂತ. ಫಸ್ಟ್ ಟೈಮ್ ಬಂದವ್ರೆ ಮನೆ, ಹೊಸ ಮನೆಗೆ ಬಂದ್ಮೇಲೆ ಫಸ್ಟ್ ಟೈಮ್ ಬಂದವ್ರೆ. ಇದೊಂದು ಕಲರ್ ಇದೆ. ನಿಧಾನಕ್ಕೆ ಸ್ಕ್ರೀನ್ ಶಾಟ್ ತೆಗೆದು ಶೇರ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಸ್ಯಾರೀಸ್ ಮಾತ್ರ ಒಂದ್ಸತಿ ಸ್ಯಾರೀಸ್ ಹೋಯ್ತು, ಕಲರ್ಸ್ ಹೋಯ್ತು ಅಂದರೆ ಒಂದು 10 ದಿವಸ ಹಳೆ ವಿಡಿಯೋ ಇರುತ್ತೆ. ಅಕ್ಕ ಪ್ಲೀಸ್ ತರಿಸ್ಕೊಡಿ, ಇದೇ ಇಷ್ಟ ಆಯಿತು, ನಮ್ಮ ಅಮ್ಮನ ಹತ್ರ ಹೇಳ್ಬಿಟ್ಟಿದ್ದೀನಿ, ಇದೇ ಬೇಕು ಅಂತ ದುಡ್ಡು ಹಾಕಿಸ್ಕೊಬಿಟ್ಟಿದ್ದೀನಿ, ಕೇಳ್ತಾರೆ ಅವರು ಇದೇ ತರಿಸ್ಕೊಡಿ ಅಂತೀರ. ಆ ಥರ ಎಲ್ಲ ದಯವಿಟ್ಟು ಅಲೋ ಇರಲ್ಲ. ನನಗೆ ಸಿಗಲ್ಲ, ನಿಮ್ಗೆಲ್ಲಿ ತರಿಸ್ಕೊಳ್ಳಿ ಬೇಕು ಅಂದಿದ್ದು. ಸೊ ಅದಕ್ಕೆ ನಾನು ಒಂದ್ಸತಿ ಸೀರೆ ಬಂದಾಗ ಯಾವ್ದು ಬೇಕೋ ಅದನ್ನೇ ಎತ್ತಿಟ್ಕೊಬಿಡೋದು. ಸೊ ಇದಿಷ್ಟು ಸ್ಯಾರಿ ಕಲೆಕ್ಷನ್ ವಿಡಿಯೋ ಆಯಿತು. ಇಷ್ಟೇ ಸ್ಯಾರಿ ಕಲೆಕ್ಷನ್ ಬಂದಿರೋದು ಹೊಸದು ಇವತ್ತು. ಇನ್ನೆಲ್ಲ ಇದು ನಾರ್ಮಲ್ ಸ್ಯಾರೀಸ್. ಇದು ತೋರಿಸಿಲ್ಲಲ್ಲ ಯೂಟ್ಯೂಬ್ಗೆ. ಈ ಥರದ್ದು ಒಂದು ಸ್ಯಾರೀಸ್ ಇದೆ ನೋಡಿ, ಜಸ್ಟ್ 1200 ರೂಪಾಯಿ ಇದು ಸ್ಯಾರಿ. ಇನ್ಸ್ಟಾಗ್ರಾಮ್ಗೆ ಹಾಕೇ ಇಲ್ಲ, ಮನೆ ಹತ್ರನೇ ಸೋಲ್ಡ್ ಔಟ್ ಆಗೋಯ್ತು. ತೋರಿಸ್ತೀನಿ. ಒಂದು ಸ್ಯಾರಿ ಓಪನ್ ಮಾಡಿ ಅದ್ರಲ್ಲಿ ಯಾವ ಕಲರ್ ಇದೆ ನೋಡ್ಕೊಳ್ಳಿ. ಇದೊಂದು ಕಲರ್, ತುಂಬ ರೇರ್ ಕಲರ್ಸ್ ಇವೆಲ್ಲ. ರೇರ್ ಕಲರ್ಸ್ ಇರುತ್ತಲ್ಲ ಅದನ್ನೇ ಹಾಕ್ಸಿರೋದು ಈ ಸತಿ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ, ಸೂಪರ್ ಡೂಪರ್ ಆಗಿದೆ. 16 ಕಲರ್ ಪ್ಯಾಟ್ರನ್ ಸ್ಯಾರಿ ಇದು. ಹಿಂಗೆ ನೋಡಿ ಕಲರ್ ಹೋಗ್ಬಿಡ್ತಾ ಇರುತ್ತೆ, ಕಲರ್ ಹೋಗುತ್ತೆ. ನೋ ಲಾಸ್ಟ್ ಟೈಮ್ ಹಾಕಿದೆ ಇದು ಯೂಟ್ಯೂಬ್ ಹಾಕಿದೆ. ತಿರ್ಗಾ ಇದು ಮತ್ತೆ ಬಂತಲ್ಲ, ಅದನ್ನ ಹಾಕಿಲ್ಲ ಅಲ್ಲ ರೀ? ಫಸ್ಟ್ ಬಂದಿತ್ತಲ್ಲ ಆಗ ಹಾಕಿದ್ದೀನಿ, ತಿರ್ಗಾ ಬಂದಿದೆ ನೋಡಿ. ಇದು 2ನೇ ಸತಿ ಆಗಿರೋದು. ಫುಲ್ ಸೇಮ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಇದು. ಸ್ಯಾರಿ ಕೂಡ ಫುಲ್ ರಿಚ್ ಆಗಿ ಬರುತ್ತೆ. ಇದು ವೈಟ್ ಬ್ಲೌಸ್ ಕಾಂಬಿನೇಷನ್ ಜೊತೆ ಏನಾದರೂ ಹಾಕೋಬಹುದು. ನೋಡಿ ಬಾರ್ಡರ್ ಹೆಂಗ್ ಬರುತ್ತೆ ಅಂತ. ಸೇಮ್ 1200 ರೂಪಾಯಿ ಈ ಸ್ಯಾರಿ. ಇವಾಗ ಸ್ಯಾರಿಗಳೆಲ್ಲ 1500 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ಸ್ಯಾರೀಸು, ಇನ್ನೇನು ಹಬ್ಬ ಫೆಸ್ಟಿವಲ್ ಸ್ಟಾರ್ಟ್ ಆಯಿತು ಅಂದರೆ ಸ್ಯಾರಿಗೂ ಡಿಮ್ಯಾಂಡ್ ಬಂದ್ಬಿಡುತ್ತೆ. 1500 ರೇಂಜ್ಗೆ ಆಗೋಗುತ್ತೆ ಸ್ಯಾರಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಸ್ಯಾರೀಸ್ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಸ್ಟಾಕ್ ಇರೋದು, ಇಷ್ಟು ಹೊಸ ಸ್ಟಾಕು. ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಹಳೆ ಸ್ಟಾಕು. ಮತ್ತು ಈ ಲೈನ್ ಬಂದ್ಬಿಟ್ಟು ನಾರ್ಮಲ್ ಮನೆಯಲ್ಲಿ ಬುಕ್ ಮಾಡ್ಕೊಂಡಿರ್ತಾರಲ್ಲ ಅವ್ರದ್ದು ಒಂದು ಲೈನ್ ಇದೆ. ಆಫ್ ಪೇಮೆಂಟ್ ಮಾಡಿದರೆ, ಫುಲ್ ಪೇಮೆಂಟ್ ಆಯಿತು ಅಂದರೆ ಮಾತ್ರ ನಾನು ಅಲ್ಲಿ ಸ್ಯಾರಿನ ಹಾಕೋದು. ಆಫ್ ಪೇಮೆಂಟ್ ಮಾಡಿರೋದು ಇಲ್ಲೇ ಇರುತ್ತೆ. ಸೊ ಫುಲ್ ಪೇಮೆಂಟ್ ಆಗಿದ ತಕ್ಷಣ ಇದು ಕ್ಲಿಯರ್ ಆಗುತ್ತೆ. ಅದು ಇಷ್ಟು 3 ಲೈನ್ ಸ್ಯಾರಿ ಉಳ್ಕೊಂಡಿರೋದು ನಂದು. ನೋಡಿ ಇದು 10 ಸ್ಯಾರೀಸ್ ಹಾಕ್ಸಿದೆ ಅಂತ ಜಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಅಲ್ವಾ. 4 ಸ್ಯಾರೀಸ್ ಉಳ್ಕೊಂಡಿದೆ ಅಷ್ಟೇ. 2 ದಿವಸ ಆಗೈತೆ ಹಾಕಿ. 4 ಸ್ಯಾರೀಸ್ ಅಷ್ಟೇ ಉಳ್ಕೊಂಡಿದೆ. 6 ಸ್ಯಾರೀಸ್ ಸೋಲ್ಡ್ ಔಟು. ಸೊ ಇದಿಷ್ಟು ಸ್ಯಾರಿ ಕಲೆಕ್ಷನು. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ನನ್ನ ವಾಟ್ಸಪ್ ಯಾವ್ದು ಹೇಳಿ ಆರ್ಡರ್ ವಾಟ್ಸಪ್ ನಂಬರ್ಗೆ ತುಂಬ ಜನ ಜಾಸ್ತಿ ಬರೀ ವರ್ಕ್ ಫ್ರಮ್ ಹೋಮ್ದೇ ಕೇಳ್ತಾ ಇದ್ದೀರಾ. ವರ್ಕ್ ಫ್ರಮ್ ಹೋಮ್ದು ಹಾಕಿದ್ರಲ್ಲ ಲಾಸ್ಟ್ ಟೈಮ್ದು ಹೇಳಿ ಅಂತ. ಸೊ ವರ್ಕ್ ಫ್ರಮ್ ಹೋಮ್ ಏನಿಲ್ಲ. ಸೊ ನಾನು ಆಲ್ರೆಡಿ ತುಂಬ ದಿವಸದಿಂದನೂ ಹೇಳ್ತಾನೆ ಇದ್ದೀನಿ, SWS ಫಾರ್ಚೂನ್ ಒಂದು ಟ್ರಸ್ಟೆಡ್ ಕಂಪ್ನಿ. ಸೊ ಅದರಲ್ಲಿ ಆರಾಮ್ಸೆ ನೀವು ಅರ್ನ್ ಮಾಡ್ಬೋದು. ಅದು ರೆಫರ್ ಅಂಡ್ ಅರ್ನೇನೆ. ಹೌದು, ತುಂಬ ಕಮೆಂಟ್ಸ್ ಬರ್ತಾ ಇದೆ, ಮೇಡಮ್ ರೆಫರ್ ಅಂಡ್ ಅರ್ನ ಹೇಳಿ ಜಾಯ್ನಿಂಗ್ ಮಾಡಿಸ್ಬೇಕಾ ಅಂತ. ಅದು ರೆಫರ್ ಅಂಡ್ ಅರ್ನ್ ಮಾಡೋವಂಥ ಕಂಪ್ನಿನೇ ಅದು ಒಂದು. ಮತ್ತೆ ಇವಾಗ ಆ ಕಂಪ್ನಿಲಿ ಫಾರ್ ದ ಫಸ್ಟ್ ಟೈಮ್ಗೆ ಒಂದು ಅಡೋರಬಲ್ ಗಿಫ್ಟ್ನ ಬಿಟ್ಟಿದ್ದಾರೆ. ಏನು ಗೊತ್ತಾ, 4 ಜಾಯ್ನಿಂಗ್ ಕೊಟ್ಟರೆ ಲೇಡೀಸ್ಗೆ ಯೂಸ್ ಆಗುವಂಥ ಒಂದು ಫ್ರೀ ಗಿಫ್ಟ್ನ ಕೊಡ್ತಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ. ಆ್ಯಕ್ಚುಲಿ ನಾನು ಜಾಯ್ನ್ ಆದಾಗಲೇ ಇರಲಿಲ್ಲ ಇದು. 4 ಜಾಯ್ನಿಂಗ್ ಮಾಡಿಸಿದ್ರೆ ವಿತ್ ನಿಮಗೆ ಐಡಿನೂ ಸಿಗುತ್ತೆ, ಮತ್ತು ಲೇಡೀಸ್ಗೆ ಯೂಸ್ ಆಗುವಂಥ ಫ್ರೀ ಗಿಫ್ಟ್ ಸಿಗುತ್ತೆ. ಅದು ಇಂಥ ಗಿಫ್ಟ್ ಅಲ್ಲ, ಲೇಡೀಸ್ಗೆ ಯೂಸ್ ಆಗುವಂಥ ಗಿಫ್ಟೇನೆ. ಏನು ಗಿಫ್ಟು, ಏನು, ಎಷ್ಟು ಸಿಗುತ್ತೆ, ಎಷ್ಟು ಪ್ರೈಸ್ ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ SWS ಫಾರ್ಚೂನ್ದು ನಾನು ನಂಬರ್ ಹಾಕಿರ್ತೀನಿ. ಆ್ಯಂಡ್ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಗ್ರೂಪ್ ಜಾಯ್ನ್ ಆದರೆ ಪ್ರತಿಯೊಂದು ಹೇಳ್ತಾರೆ, ಕೆಲಸ ಹೇಳ್ಕೊಡ್ತಾರೆ. ಒನ್ಸ್ ನಿಮ್ಮದು 4 ಜಾಯ್ನಿಂಗ್ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮ ಮನೆಗೆ ಬೇಕಾಗಿರೋವಂಥ, ನಿಮಗೆ ಯೂಸ್ ಆಗುವಂಥ ವಸ್ತು ಆಸ್ ಅ ಗಿಫ್ಟ್ ಆಗಿ ಸಿಗುತ್ತೆ. ಅದಕ್ಕೆ ನೀವೇನು 1 ರೂಪಾಯಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದು ಎಷ್ಟೇ ರೂಪಾಯಿದಾಗಿರಲಿ ಗಿಫ್ಟು ನಿಮಗೆ ಫ್ರೀ ಆಗೇನೆ ಸಿಗುತ್ತೆ. ಸೊ ಇದು ಹೊಸದಾಗಿ ಬಂದಿರುವಂಥ ಆ್ಯಡ್ ಆಗಿರೋಂಥ SWS ಫಾರ್ಚೂನ್ ಕಂಪನಿ ಆಫರ್. ಜಸ್ಟ್ ಬಿಕಾಸ್ ನೀನು ಹೆಣ್ಮಕ್ಳು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಅಂತ. ಅದು ಹೆಣ್ಮಕ್ಳಿಗೆ ಇರೋ ಕಂಪ್ನಿ. ಸೊ ಹೆಣ್ಮಕ್ಳಿಗೆ ಗಿಫ್ಟ್ನ ಬಿಡ್ತಾ ಇದ್ದಾರೆ.
ಆಮೇಲೆ ತುಂಬಾ ಜನ ಹೆಣ್ಮಕ್ಳು ಇವಾಗ ನಂದು ರಿವ್ಯೂಸ್ ನೋಡ್ಬಿಟ್ಟು ಅಕ್ಕ ನಾನು ಮನೇಲಿ ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಎಷ್ಟು ಸ್ಯಾರೀಸ್ ನನ್ಗೆ ಆಲ್ಮೋಸ್ಟ್ ಮನೆ ಹತ್ರ 0.5% ಸೇಲ್ ಆದ್ರೆ 0.5% ಸೇಲ್ ಆದ್ರೆ ಇನ್ನ ಬರೀ ಜಾಸ್ತಿ ಮನೇಲಿ ಬಿಸ್ನೆಸ್ ಮಾಡೋರಿಗೆ 0.5% ಸ್ಯಾರಿ ಸೇಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆ ಉಳಿಯೋದು ಚೂರು ಪಾರು ಉಳಿತಾ ಇದೆ ಅಷ್ಟೇನೆ. ತುಂಬಾ ಜನ ಬುಕ್ ಮಾಡ್ಕೋತಾ ಇದಾರೆ, ನನ್ಗಂತೂ ಖುಷಿ. ಆಲ್ಮೋಸ್ಟ್ ನನ್ನ ಹೋಲ್ಸೇಲ್ ಗ್ರೂಪ್ ಅಲ್ಲಿ ಇವಾಗ 19 ಜನ ಫಿಲ್ ಆದ್ರು ನೋಡಿ. 1 ತಿಂಗಳು ಆಯ್ತಾ ನಾನು ಸ್ಯಾರಿ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿ. 19 ಜನ ಹೇಳಿನೇ ಏನು 1 ತಿಂಗಳಾಗಿಲ್ಲ ಅಲ್ಲ ರೀ. ಯೂಟ್ಯೂಬ್ ಅಲ್ಲಿ ನಾನು ಹೋಲ್ಸೇಲ್ ಸ್ಯಾರಿ ಕೊಡ್ತೀನಿ ಅಂತ ಹೇಳಿ 1 ತಿಂಗಳು ಆಗಿಲ್ಲ, ಇನ್ನು 19 ಜನ ಸ್ಯಾರಿ ಪರ್ಚೇಸ್ ಮಾಡಿದ್ರು. ಈಗ ನೋಡಿ 1 2 3 4 ಜನ ಆಫ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ನಾಳೆಗೆ ಎಷ್ಟಾಯ್ತು? 23 ಆಯ್ತು. 23 ಜನ ಆಗೋದು. ಡೈಲಿ ಬರ್ತಾನೆ ಇರುತ್ತೆ ನನಗೆ. 1 ಅಥವಾ 2 ಆದ್ರೂ ಹೇಳ್ತಾನೆ ಇರ್ತಾರೆ, ಬಿಸ್ನೆಸ್ ಮಾಡ್ತೀನಿ ಹೇಳ್ಕೊಡಿ, ಐಡಿಯಾ ಕೊಡಿ, ಹೆಂಗೆ ಸ್ಯಾರಿ ತರ್ಸೋದು, ಹೆಂಗೆ ಅದನ್ನ ಯಾವ ಪ್ರೈಸಿಗೆ ಕೊಡಬೇಕು, ಹೆಂಗ್ ಸೇಲ್ ಮಾಡ್ಬೇಕು ಇದೆಲ್ಲ ಕೇಳ್ತಿರ್ತಾರೆ. ನಾನು ಒಂದೇ ಹೇಳೋದು, ಇಂತಿಷ್ಟೇ ಅಂತ ಕೆಲವೊಂದು ಬಿಸ್ನೆಸ್ ಸೀಕ್ರೆಟ್ಗಳಿರುತ್ತೆ. ಸೊ ಅದನ್ನ ನಾವು ಪಬ್ಲಿಕ್ ಆಗಿ ರಿವೀಲ್ ಮಾಡೋಕ್ಕಾಗಲ್ಲ. ಜಸ್ಟ್ ಬಿಕಾಸ್ ನಮ್ಮ ಬಿಸ್ನೆಸ್ಗೆ ಫಾಲ್ಟ್ ಆಗುತ್ತೆ. ಆ ರೀತಿ ರಿವೀಲ್ ಮಾಡೋದಕ್ಕೂ ಆಗಲ್ಲ. ಪರ್ಸನಲ್ ಬ್ಲಾಗ್ಸ್ ಅಲ್ಲಿ ಪರ್ಸನಲ್ ಏನಿದೆ ಅಷ್ಟು ಶೇರ್ ಮಾಡ್ಕೋಬಹುದು. ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಹೇಗೆ, ಹೆಂಗೆ, ಎತ್ತ ಫುಲ್ ಡೀಪ್ ಆಗಿ ನಾವು ಎಲ್ಲಾ ಸೀಕ್ರೆಟ್ಸ್ನು ಬಿಟ್ಕೊಡೋದಕ್ಕೆ ಆಗಲ್ಲ. ಸೊ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಕಮೆಂಟ್ ಅಲ್ಲಿ, ಎಲ್ಲಿ ತರಿಸ್ತೀರಾ ಸ್ಯಾರಿ, ಎಷ್ಟು ಮಾರ್ಜಿನ್ ಇಡ್ತೀರಾ, ಎಷ್ಟು ಸೇಲ್ ಮಾಡ್ತೀರಾ, ಹೇಳಿ ಅಂತ. ಸೊ ಬೆಟರ್ ನೀವು ಯಾರಿಗೆಲ್ಲ ಬಿಸ್ನೆಸ್ ಮಾಡಬೇಕು, ಮನೇಲಿ ಸ್ಯಾರೀಸ್ನ ತಗೊಂಡು ನನ್ನ ಹತ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು, ಸೇಲ್ ಮಾಡಬೇಕು, ಅವ್ರೆಲ್ಲರಿಗೂ ಪ್ರತಿಯೊಂದು ಐಡಿಯಾ ನಾನು ಕೊಡ್ತೀನಿ. ಸೊ ಯಾರಿಗೂ ಜಸ್ಟ್ ಸ್ಯಾರಿನ ಸೇಲ್ ಮಾಡ್ಬಿಟ್ಟು ನಾನು ಸುಮ್ಮನೆ ಆಗ್ತಿಲ್ಲ. ಸ್ಯಾರಿ ತಗೊಂಡು ಹೋದ್ರ ಅವ್ರದ್ದು ಮುಗೀತು ಅಂತೆಲ್ಲ. ನಿಮ್ದು ಏನೇ ಪ್ರಾಬ್ಲಮ್ ಇದ್ರೆ ನಾನು ಸಾರ್ಟ್ ಔಟ್ ಮಾಡ್ತೀನಿ. ಸ್ಯಾರಿ ಬಗ್ಗೆ ಏನ್ ಪ್ರೈಸಿಗೆ ಸಿಗುತ್ತೆ, ಏನ್ ಪ್ರೈಸಿಗೆ ಸೆಲ್ ಮಾಡಬೇಕು, ಹೆಂಗೆ ಸ್ಯಾರಿ ಸೆಲ್ ಮಾಡಬೇಕು, ಇನ್ನೇನು ಹಬ್ಬಗಳು ಬರ್ತಾ ಇದೆ, ಏನ್ ಆಫರ್ ಬಿಟ್ರೆ ಹೆಣ್ಮಕ್ಳು ಸ್ಯಾರಿನ ಪರ್ಚೇಸ್ ಮಾಡ್ತಾರೆ, ಇದೆಲ್ಲ ಪ್ರತಿಯೊಂದು ಹೇಳಿನೇ ನಾನು ಸ್ಯಾರಿನ ಕೊಡೋದು. ಸೊ ಇದನ್ನ ಕೆಲವರು ತುಂಬಾ ಯುಟಿಲೈಸ್ ಮಾಡ್ಕೋತಿದ್ರೆ ನನ್ಗಂತೂ ತುಂಬಾ ಖುಷಿ ಆಯ್ತು. ಸಾಕು. ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಬ್ಲಾಗ್. ಮತ್ತೆ ತುಂಬಾ ಜನ ಕೇಳ್ತಾನೆ ಇದ್ರೆ, ಯಾಕೆ ಮತ್ತೆ ಈಗ ಬಂದಿದಾರಲ್ಲ ರೂಪತ್ತೆ ಬಗ್ಗೆ ತೋರಿಸ್ತಾ ಇಲ್ಲ ಅಂತ. ರೂಪತ್ತೆ ಇದ್ದಾಗ ರೂಪತ್ತೆ ಬಗ್ಗೆನೂ ತೋರಿಸ್ತಾ ಇದೆ. ಈಗ ಅತ್ತೆ ಊರಲ್ಲಿ ಇದ್ರಲ್ಲ, ಹಂಗಾಗಿ ಅತ್ತೆ ಬಗ್ಗೆ ತೋರಿಸ್ತಿರಲ್ಲ. ಇವಾಗ ಅವ್ರು ಬಂದಾರ, ಮನೇಲೇ ಇರ್ತಾರೆ, ಎಲ್ಲಾ ವಿಡಿಯೋದಲ್ಲೂ ಕ್ಯಾಪ್ಚರ್ ಆಗ್ತಾರೆ. ರೂಪತ್ತೆ ಇವತ್ತು ಬಂದೈತೆ ಮನೆಗೆ. ಬನ್ನಿ ಅತ್ತಿಲಿ. ಯಾಕೆ ಬಂದೈತೆ ಗೊತ್ತಾ? ಅತ್ತೆ ಪಾಪ ನಮ್ಮ ಅತ್ತೆ ಎಷ್ಟು ಬಿಸಿ ಗೊತ್ತಾ. 2 ಮಕ್ಳು ದೊಡ್ಡವ್ರ, ನಿಮ್ ನಂಬಲ್ಲ. ನಮ್ ರೂಪತ್ತೆ ಇಷ್ಟ ಐತಲ್ಲ, ಒಬ್ಬ ಮಗ ಕಾಲೇಜ್ ಮೆಟ್ಲು ಫಸ್ಟ್ ಟೈಮ್ ಹತ್ತಿರೋದು ಈ ವರ್ಷ. ಎಷ್ಟು ದೊಡ್ಡ ಕಾಲೇಜ್ಗೆ ಹಾಕ್ಬಿಟ್ಟು ಹೆಂಗ್ ಬಂದ್ ನಿಂತಿದ್ದಾರೆ ಗೊತ್ತಾ? ಬನ್ನಿ ಅತ್ತೆ ಹೇಳ್ತೀನಿ. ಅದಕ್ಕೆ ಫುಲ್ಲು ಬಿಸಿ. ಅಂದ್ರೆ ನಮ್ ತರನೇ ಎಷ್ಟೋ ಜನ ಹಿಂಗಿರ್ಬೇಕು ಅತ್ತೆ ನೋಡಿ. ಅದೆಷ್ಟು ಕಾಲೇಜ್ ಹುಡುಕ್ಬಿಟ್ಟಿದಾರ. ನನ್ಗಂತೂ ಫುಲ್ ಖುಷಿ. ಹುಡ್ಕದೇ ಒಳ್ಳೆ ಕಾಲೇಜ್ಗಳವರು, ಅದ್ರಲ್ಲೂ ಫಿಲ್ಟ್ರ್ ಮಾಡಿ ಇಂಥ ದೊಡ್ಡ ಕಾಲೇಜ್ಗೆ ಹಾಕೋರು. ನನಗೆ ನೋಡಿ ಶಾಕ್ ಆಯ್ತು. ಇವತ್ತು ಅವ್ರ ಮನೆಗೆ ಹೋಗಿ, ನೀವ್ ಯಾಕೆ ಬರ್ತಿಲ್ಲ, ಎಷ್ಟು ಬಿಸಿ ಇದ್ರು ಬರ್ಬೇಕು ನೀವು ಅಂತ ಕರ್ಕೊಂಡ್ಬಂದೆ ನಾನು. ಬಂದೈತೆ ಇವತ್ತು. ಫಸ್ಟ್ ಟೈಮ್ ಈ ಮನೆಗೆ ಬಂದ್ಮೇಲೆ ಕಾಲಿಟ್ಕೊಂಡು ಬಂದೈತೆ ಅತ್ತೆ. ಸೊ ಒಬ್ಬ ಮಗನ ಇವಾಗ 10th ಅಲ್ಲದೆ ಚಿಂಟು, ಒಬ್ಬ ಕಿರಿ ಮಗ 10th, ಅತ್ತೆ ಮಗ ಒಬ್ರು ಕಾಲೇಜ್ಗೆ ಹೋಗಿದ್ದಾರೆ. ನೀವು ಹೇಳ್ತಿದ್ರ ರೂಪತ್ತೆ ಚಿಕ್ಕ ಮಕ್ಳು ಇರ್ಬೋದು ಅಂತ. ಇಲ್ಲ, ಅವ್ರ ಮಕ್ಳು ದೊಡ್ಡವರು ಆಲ್ರೆಡಿ. ಹಂಗಾಗ್ಬಿಟ್ಟು ಫುಲ್ಲು ಬಿಸಿ. ಅವನಿಗೆ ಸ್ಕೂಲಿಗೆ ಸೇರಿಸ್ಬೇಕು, ಇವನಿಗೆ ಕಾಲೇಜ್ ಹುಡುಕ್ಬೇಕು, ಮತ್ತೆ ಮಾವಂಗೆ ಕೆಲಸ ಬೇರೆ ಆಯ್ತು, ಮತ್ತೆ ಅತ್ತೆದು ಹೋಟ್ಲು ಕಂಟಿನ್ಯೂ ಮಾಡ್ಕೊಂಡು ಅತ್ತೆ ಇರಬೇಕು. ಸೊ ಮಾವಂಗೆ ಕೆಲಸ ಆಯ್ತಲ್ಲ, ಅದ್ರಲ್ಲೇ ತುಂಬಾ ಬಿಸಿ ಆಗೋದ್ರು. ಸೊ ಸದ್ಯಕ್ಕೆ ಮಕ್ಳು ಸ್ಕೂಲ್ ಸ್ಟಾರ್ಟ್ ಆಯ್ತು, ಕಾಲೇಜು ಸ್ಟಾರ್ಟ್ ಆಯ್ತಲ್ಲ. ಸೊ ಇನ್ಮೇಲೆ ಅತ್ತೆ ವಿಡಿಯೋದಲ್ಲಿ ಕಾಣಿಸ್ಕೊತಾರೆ, ಕಂಪಲ್ಸರಿ ಕಾಣಿಸ್ಕೊತಿರ ತಾನೆ. ಅತ್ತೆ ಬರ್ತಾ ಇರ್ತಾರೆ ಅತ್ತೆ ಮನೆಗೆ. ಇವಾಗ ಮನ್ಸ್ಕೊಬಿಟ್ಟಿದ್ದೀರಾ, ಯಾಕೆ ರೂಪತ್ತೆ ಬರ್ತಾ ಇಲ್ಲ ಅಂತ ಕೇಳ್ತಿದ್ರಲ್ವಾ? ಇಲ್ಲ, ರೂಪತ್ತೆ ಮನ್ಗಿಸ್ಕೊಳ್ಳೋದ ಒಂಥರ. ನಮ್ಮ ಪಾಪನ ಹೆಂಗೆಲ್ಲ ಹಗ್ ಮಾಡ್ಕೊಂಡು ಬಾಗ್ನೆ ಅಂತೆಲ್ಲ ಮುಂದರ್ಸ್ನಲ್ಲ, ಹಂಗೆ ಮನೆಗೆ ಹೋಗಿದ ತಕ್ಷಣ ಸರ್ಪ್ರೈಸ್ ಆಗಿ ಹೋದೆ ನಾನು ಇವತ್ತು. ಹೇಳೋದೇ ಬೇಡ ಅಂತ ಹೋಗಿದ ತಕ್ಷಣ ಅದು ತಪ್ಕೊಂಡು ಇಷ್ಟು ದಿವಸ ಆದ್ಮೇಲೆ ಬಂದಿದೀಯ ಅಂತ ಕರ್ಕೊಂಡು ಬಂದೆ. ನಮ್ಮ ಮನೆಗೆ ಬಿಡ್ಲಿಲ್ಲ. ಇವತ್ತು ಬಂದೈತೆ ಫೈನಲ್. ಇನ್ಮೇಲೆ ಬರ್ತಾ ಇರ್ತಾರೆ. ಇವತ್ತು ಅತ್ತೆ ಬಂದೈತಲ್ಲ, ಇವತ್ತು ಹೆಂಗಾದ್ರೂ ಮಾಡಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊತೀನಿ ಅತ್ತೆ ಜೊತೆ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. 200% ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದು 4-5 ಕಮೆಂಟ್ ಬಂತು, ಡ್ರೈ ಫ್ರೂಟ್ ಲಡ್ಡು ಮಾಡೋದು ತೋರಿಸಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.